ಎಲ್ರಿಗೂ ನಮಸ್ಕಾರ. ಪ್ರತಿಯೊಬ್ಬರಿಗೂ ಹೊಸ ವರ್ಷ 2024ನೇ ವರ್ಷದ ಶುಭಾಶಯಗಳು, ಸಂಕ್ರಾಂತಿಯ ಶುಭಾಶಯಗಳು. ಒಳ್ಳೆಯದಾಗಲಿ. ತುಂಬ ಖುಷಿ ಆಯಿತು ಫಂಕ್ಷನ್ ಮೇಲೆ. ಫಸ್ಟ್ ಚಿಕನ್ ಆಲ್ವೇಸ್ ಎನಿಥಿಂಗ್ ಫಾರ್ ಯು. ಯಾಕಂದರೆ ನಾನು ತುಂಬ ಇಷ್ಟವಾದ ವ್ಯಕ್ತಿ. ಅದು ಯಾಕಂದರೆ ಅಫ್ಕೋರ್ಸ್ ನಾವು ಟ್ಯಾಲೆಂಟ್ ಬಗ್ಗೆ ಮಾತಾಡೋಂಗೇ ಇಲ್ಲ, ಬಟ್ ಸ್ವಲ್ಪ ನಾವು ತುಂಬ ಪ್ರೀತಿಸ್ತೇನೆ ಅವ್ರನ್ನ. 2 ಫಿಲಮ್ ಮಾಡಿದ್ದೀವಿ. ಒಂದು ಸ್ಮಾಲ್ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ವಿ ವಜ್ರಕಾಯಲ್ಲಿ. ಅದು ಬಿಟ್ಟರೆ ಬಂಗಾರದ ಮನುಷ್ಯರಲ್ಲಿ ಮಿಲಾನ್ಲಿ ಒಂದು 10 ದಿನ ಜೊತೆಲಿ ಫಾರಿನ್ ಶೂಟಿಂಗ್ ಮಾಡಿದ್ದು, ಜಾಲಿಯಾಗಿದ್ದು. ತುಂಬ ಇಂಟ್ರೆಸ್ಟಿಂಗ್ ಪರ್ಸನ್. ತುಂಬ ಕಾಮಿಡಿ ಅನ್ನೋದು ಅವರು ಹೇಳೋದೇ ಬೇಕಾಗಿಲ್ಲ, ಅವ್ರ ಮುಖ ನೋಡಿದ್ರೆ ನಗು ಬರುತ್ತೆ. ಸೆನ್ಸ್ ಆಫ್ ಹ್ಯೂಮರ್ ಭಾಳ ನ್ಯಾಚುರಲ್ ಆಗಿ ಮಾಡ್ತಾರೆ. ತುಂಬ ನನಗೆ ಈಗ ನೋಡಿದಾಗೆಲ್ಲ ತುಂಬ ನೆನಪಾಗೋದು ಕಾಮಿಡಿಯನ್, ಒಬ್ಬ ತಮಿಳ್ ಕಾಮಿಡಿಯನ್ ಒಬ್ಬರಿದ್ದಾರೆ, ಚಂದ್ರಬಾಬು ಅಂತ ಒಬ್ಬರಿದ್ರು, ತುಂಬ ಫೇಮಸ್ ಕಾಮಿಡಿಯನ್ ಅವರು. ಅವ್ರು ಅದು ಬಿಟ್ಟರೆ ಇವಾಗ ಲೇಟೆಸ್ಟ್ ನಿಜವಾಗ ಹೇಳ್ಬೇಕಂದ್ರೆ ಈ ಡ್ಯಾನ್ಸರ್ ನೋಡಿದ್ಮೇಲೆ ಶಿವಕಾರ್ತಿಕೇಯನ್ ನೋಡ್ದಂಗೆ ಆಗುತ್ತೆ. ನಿಜವಾಗ್ಲೂ ಒಂದು ವೈಬ್ ಇದೆ, ಆ ಥರ ಒಂದು ವೈಬ್ ಇದೆ. ಅವ್ರ ಸ್ಟೈಲು ಡ್ಯಾನ್ಸ್ ಮಾಡಬೇಕಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಅವ್ರ ದರ್ಶಿನಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೊರಿಯೋಗ್ರಫಿ. ಸೂಪರ್. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮೇನ್ ಥಿಂಗ್ ಸಾಂಗ್ಸ್ ಅಂತ ಕಟಿಂಗ್ಸು, ಆಮೇಲೆ ಆ ರಿದಮ್ ಬೀಟು, ಅದನ್ನೆಲ್ಲ ಭಾಳ ಅಚ್ಚುಕಟ್ಟಾಗಿ ಅವರು ಚಿಕನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಿಕನ್ ನಮ್ಮ ಜೋಕ್ ಅಲ್ಲ, 100% ತಮಾಷೆ ಅಂತ ತಿಳ್ಕೊಳ್ಳೇಬೇಡಿ ನೀವು. ಭಾಳ ಅದ್ಭುತವಾಗಿ ಒಂದು ಒಳ್ಳೆ ಡ್ಯಾನ್ಸ್ ಮಾಡಿದಾಗೆ ಮಾಡಿದ್ದೀರ. ಯಾರಿಗೂ ಕಮ್ಮಿ ಇಲ್ಲ, ನೀವು ಅಷ್ಟು ಚೆನ್ನಾಗಿ ಮಾಡಿದ್ದೀರ. ತುಂಬ ಚೆನ್ನಾಗಿ ಮಾಡೋಕ್ಕೆ ಚಾನ್ಸ್ ಇದೆ. ಅವ್ರು ಹೇಳಿದ ಕರೆಕ್ಟ್, ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ನಿಮಗೆ. ಆಮೇಲೆ ಮಾರಾಯ್ತು ಅವ್ರು ಎಷ್ಟು ತುಂಬಾ ಚೆನ್ನಾಗಿ ಕಾಣ್ತೀರ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರ, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ. ಆ್ಯಂಡ್ ಫಸ್ಟ್ ಟೈಮ್ ಬರ್ತಾ ಇದ್ರೆ ಆಲ್ ದಿ ಬೆಸ್ಟ್, ದೇವ್ರು ಒಳ್ಳೇದು ಮಾಡಲಿ. ಆಮೇಲೆ ಉಮಾಪತಿ ಅವ್ರಿಗೂ ಅಷ್ಟೇ ಒಳ್ಳೇದಾಗಿದೆ. ಯಾಕಂದರೆ 2 ಸತಿ ಉಮಾಪತಿ ಅವ್ರನ್ನ ಮೀಟ್ ಮಾಡಿದ್ದೀನಿ. ಫಂಕ್ಷನ್ ಬರಬೇಕಾಗಿತ್ತು, ಆದರೆ ಬರೋಕ್ಕಾಗಲಿಲ್ಲ. ಸಾರಿ ಉಮಾಪತಿ ಅವ್ರಿಗೆ, ಬೇಜಾರು ಮಾಡ್ಕೋಬೇಡಿ. ಇನ್ನು ನಮ್ಮ ಸಿನಿಮಾಗೆ ಮಾಡೋಣ ಬಿಡಿ. ಅವ್ರು ಕೇಳ್ತಾ ಇದ್ರು, ಯಾಕಂದರೆ ಅಂಥ ಒಂದು ಪ್ರೊಡ್ಯೂಸರ್ ಸಿಗೋದು ಎಲ್ಲರಿಗೂ ಅಪರೂಪ. ನಿಜ ತುಂಬ ಪುಣ್ಯ ಮಾಡಬೇಕು. ನಮಗೂ ಅಷ್ಟೇ ಉಮಾಪತಿ, ನಿಮ್ಮಂಥ ಪ್ರೊಡ್ಯೂಸರ್ಗೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ. ಖಂಡಿತ ಮಾಡ್ತೀನಿ. ನೀವು ಯಾವ ಸಿನಿಮಾ ಬೇಕಾದ್ರೆ ಹೇಳಿ. ದೊರೆ ಅಂತ ಹೇಳಿದ್ರೆ ದೊರೆ ಟೈಟಲ್ ಬೇಡ, ಆಲ್ರೆಡಿ ಬಂದಿದೆ, ಬೇಡ. ಬೇರೆ ಒಂದು ಟೈಟ್ಲ್ ಹೇಳಿದ್ದೀನಿ, ಅದನ್ನು ರಿಜಿಸ್ಟರ್ ಆದಮೇಲೆ ಅವ್ರು ಹೇಳ್ತಾರೆ. ನಾವು ಒಂದು ಒಳ್ಳೆ ಟೈಟ್ಲ್ ಹೇಳಿದ್ದೀನಿ, ಅದು ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಪಾಪ ಅವರ ಅಷ್ಟು ಆಸೆ ಕೇಳ್ಬೇಕಾದ್ರೆ ನಾನು ನಿಜವಾಗ್ಲೂ ಅದಕ್ಕೆ ಆಸೆನ ನೇರವಾಗಿ ಇಲ್ಲೇ ಹೇಳ್ಬೇಡ ಅಂತ ಬಂದು ಹೇಳಿದ್ದೀನಿ. ಅದೇ ಥರ ಅನಿಲ್, ಆಲ್ ದಿ ಬೆಸ್ಟ್. ತುಂಬ ಒಳ್ಳೆ ವರ್ಕ್. ನಾನು ಅವ್ರದ್ದು ಒಂದು ಸಬ್ಜೆಕ್ಟು ಕೇಳಿದ್ದೀನಿ ಅವ್ರ ಹತ್ರ. ತುಂಬ ಅದ್ಭುತವಾದ ವರ್ಕ್, ಅದು ತುಂಬ ಟ್ಯಾಲೆಂಟ್ ಇದೆ. ಅದೇ ಥರ ಫುಲ್ ಟೀಮ್, ರವಿಶಂಕರ್, ಧರ್ಮ, ಅಂದರೆ ಚಂದ್ರಮಯೂರ್ ಇರಲ್ಲ ಅವರ ಅಲ್ಲೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಇಲ್ಲೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಯಾಕಂದ್ರೆ ಯಾವಾಗ ರೇಗಿಸ್ತಾ ಇರ್ತೀನಿ, ಯಾಕಂದರೆ ಅಷ್ಟೊಂದು ಒಂದು ಫ್ರೆಂಡ್ಶಿಪ್ ನಮ್ಮಲ್ಲಿ ಗಲಾಟೆ ಮಾಡ್ತಾ ಇರ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇಡೀ ಉಪಾಧ್ಯಕ್ಷ ಟೀಮ್. ಒಂದು ತುಂಬಾ ಚೆನ್ನಾಗಿತ್ತು ಸರ್, ನಿಜವಾಗ್ಲೂ. ಒಂದು ನಾನು ಏನು ತೋರಿಸ್ತೀನಿ ನಮಗೆ, ನಿಜವಾಗ್ಲೂ ಭಾಳ ಅದ್ಭುತವಾಗಿತ್ತು. ಒಂದು ಪ್ರೀತಿ ವಿಶ್ವಾಸ, ಆ ಪ್ರೀತಿ ವಿಶ್ವಾಸ ಎಲ್ಲಿ ಸಿಗುತ್ತೆ? ನಮ್ಮ ಒಂದು ಅಪ್ಪಾಜಿ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಒಂದು ತಂದೆ ತಾಯಿ ಪಡೆದಿದ್ದೀವಿ ನಾವು. ಅಂತ ಒಂದು ಫ್ಯಾಮಿಲಿ ಮಾಡಿದ್ದೀವಿ. ಅವರ ಒಂದು ಗುಣ ಇವತ್ತು ನಾವೇನೇ ಒಂದು ಸಾಧಿಸಿದ್ರು ಸಣ್ಣ ಮಟ್ಟು ಸಾಧಿಸಿದ್ರು ಅಷ್ಟೇ. ಆ್ಯಕ್ಚುಲಿ ನಾವು ಧರ್ಮ ಬಂದ್ಬಿಟ್ಟು ನಾವು ಕೀರ್ತಿನ ಐ ಥಿಂಕ್ ನಾವು ಚಿಕ್ಕವರು ಇದ್ದಾಗ ನೋಡ್ತಾ ಇದ್ದೀವಿ. 100% ಒಲವು ಗೆಲುವುದೆಲ್ಲ ಮಾಡಿದ್ದೇವೆ ನಾವು. ಇಷ್ಟೊಂದು ಅವರ ಚಡ್ಡಿ ಹಾಕೊಂಡು ಓಡಾಡ್ತಿದ್ವಿ ಅವ್ರ ಮುಂದೆ. ಇವಾಗ ಪಕ್ಕದಲ್ಲೇ ಕೂತ್ಕೊಂಡಿದ್ದೀವಿ ನಾವು. ಭಾಳ ಖುಷಿ ಆಗುತ್ತೆ, ಹಳೆ ನೆನಪು ಇವಾಗ ಜ್ಞಾಪಿಸ್ತಾ ಇದೆ ಎಲ್ಲನೂ. ಬಟ್ ತುಂಬ ಇಂಥ ಒಂದು ವಂಡರ್ಫುಲ್ ಇಂಡಸ್ಟ್ರಿ ಇರೋಕ್ಕೆ, ಇವತ್ತು ಈ ಥರ ಒಂದು ಹೆಸರು ಬರೋಕ್ಕೆಲ್ಲ ಅಭಿಮಾನಿ ದೇವ್ರಗಳ ಕಾರಣ ನಿಜವಾಗ್ಲೂ. ಯಾಕಂದರೆ ಒಬ್ಬ ಸ್ಟಾರ್ ಆಗ್ಬೇಕಂತ ಅವ್ರು ಹೇಳ್ತಿದ್ರು, ಇನ್ಮೇಲೆ ತಾರೆ ಆಗಬೇಕು ಅಂತಲ್ಲ. ಅವ್ರು ಆಲ್ರೆಡಿ ಸ್ಟಾರೇನೆ. ಏನು ಹೀರೋ ಆಗ್ಬಿಟ್ರೆ ಮಾತ್ರ ಅವ್ನು ತಾರೆ ಅಲ್ಲ, ಅವನೊಬ್ಬನೇ ತಾರೆ ಅಲ್ಲ. ನಿಜವಾಗ್ಲೂ ಪಾತ್ರ ಮಾಡೋ ಪ್ರತಿಯೊಬ್ಬರು ತಾರೇನೆ. ಎವ್ರಿಬಡಿ ಇಸ್ ಸ್ಟಾರ್. ಯಾಕಂದರೆ ಒಂದು ಸ್ಟಾರಿಂದ ಗೆಲ್ಲಕ್ಕಾಗಲ್ಲ, ಅದು ನೆನಪಿಟ್ಕೋಬೇಕು. 100% ಎಲ್ರಿಗೂ ಅದು ಕಾರಣ ಅಂದರೆ ಒಬ್ಬ ತಾರೆ ಬರಬೇಕು ಅಂದರೆ ಒಳ್ಳೆ ಮೇಕಪ್ ಮ್ಯಾನ್ ಬೇಕು, ಒಬ್ಬ ಒಳ್ಳೆ ಕಾಸ್ಟ್ಯೂಮರ್ ಬೇಕು, ಒಬ್ಬ ಒಳ್ಳೆ ಕ್ಯಾಮ್ರಾಮನ್ ಬೇಕು, ಒಳ್ಳೆ ಲೈಟ್ ಮ್ಯಾನ್ ಬೇಕು. ಲೈಟ್ ಮಾಡೋದು ಸ್ವಲ್ಪ ತಿರುಗಿಸ್ಬಿಟ್ರೆ ಅಷ್ಟೇ ಮುಖ ಅಷ್ಟೇ ಹೆಂಗೂ ಕಾಣುತ್ತೆ. ಸೊ ಪ್ರತಿಯೊಬ್ಬರು ಕಾರಣ ಆಗ್ತದೆ. ಸಿನಿಮಾ ಅನ್ನೋದು ಒಬ್ಬರಿಂದ ಸಾಧ್ಯ ಇಲ್ಲ, ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು. ಅದೇ ರೀತಿ ರವಿಶಂಕರ್, ನೀವು ಅಷ್ಟೇ ದಯವಿಟ್ಟು ಪ್ರಮೋಷನ್ ಬರಬೇಕು ನೀವು. ಆದರೆ ಶಿವಣ್ಣ ಹೇಳಾಯ್ತು, ಆರ್ಟಿಸ್ಟ್ಗಳ ಕರ್ತವ್ಯ ಅದು.
ಯಾರೇ ಆದ್ರೂ ನಿರ್ಮಾಪಕ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡಬೇಕು. ಈಗ ಇದರಲ್ಲಿ ಎಲ್ಲರೂ ಬಂದು, ಯಾಕಂದ್ರೆ ನಾವೇ ಮಾಡ್ತೀವಿ, ಯಾವ್ಯಾವ ಊರಿಗೂ ಹೋಗ್ತೀವಿ, ಚಿಕ್ಕ ಚಿಕ್ಕ ಊರಿಗೆ ಯಾಕೆ ಹೋಗ್ತೀವಿ, ಸ್ಟಾರ್ ಅಂದ್ಬಿಟ್ಟು ಸುಮ್ಮನೆ ಇರೋಕ್ಕಾಗ ಇಲ್ಲ. ಆ ಸ್ಟಾರ್ ಅನ್ನ ಅಹಂಕಾರ ಬರಲೇಬಾರ್ದು. ನಮ್ಮ ಕತ್ ಯಾವಾಗ ನಮ್ಮ ಕುತ್ತಿಗೆ ಮೇಲೆ ಇರಬೇಕು, ನಮ್ಮ ಮುಖ ಯಾವಾಗ ನಮ್ಮ ಕುತ್ತಿಗೆ ಮೇಲೆ ಇರಬೇಕು, ಬೇರೆಯವ್ರ ಕುತ್ತಿಗೆ ಮೇಲೆ ಇರಬಾರ್ದು. ವಿ ಶುಡ್ ಹೋಲ್ಡ್ ಅವರ್ ಸೆಲ್ಫ್. ಅವಾಗಲೇ ಜನ ನಮ್ಮನ್ನು ಹೋಲ್ಡ್ ಮಾಡೋದು. ಇಲ್ಲಾಂದ್ರೆ ಹಿಂಗೆ ರಾಪ್ ಅಂತ ಬಿಸಾಕೊಂಡು ಹೋಗ್ತಾನೆ ಹೇಳ್ತೀನಿ. ದಯವಿಟ್ಟು ನನಗೋಸ್ಕರ ಈ ಪಿಕ್ಚರ್ ಮಾಡಿ ಖಂಡಿತ ದೊಡ್ಡ ಹಿಟ್ ಆಗ್ಬೇಕಂತ ಕೇಳ್ತೀನಿ. ಚಿಕ್ಕಣ್ಣ 100% ಸಕ್ಸಸ್ ಮೀಟಿಗೆ ನಾನು ಬರ್ತೀನಿ. 100%. 26ನೇ ತಾರೀಕು ನಾನು ನೋಡ್ತೀನಿ ಸಿನಿಮಾನ. 26ನೇ ತಾರೀಕು ಮೈಸೂರಲ್ಲಿ ಇರ್ತೀನಿ, ಮೈಸೂರಲ್ಲಿ ನೋಡ್ತೀನಿ ಪಿಕ್ಚರ್ನ. 100% ನೋಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿದಾಗ ಟ್ರೈಲರ್ ನೋಡಿದಾಗಲೂ ಇಂಟ್ರೆಸ್ಟಿಂಗ್ ಆಗಿದೆ. ಫೋಟೋಗ್ರಾಫಿ ತುಂಬ ಚೆನ್ನಾಗಿದೆ. ಆಮೇಲೆ ಸಾಂಗ್ಸ್ಗಳಂತೂ ಅದ್ಭುತವಾಗಿದೆ. ಅರ್ಜುನ್ ಜೈನ್ಯ ನಿಜವಾಗ್ಲೂ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಬೂನ್, ನಮ್ಗೆ ಒಂದು ಒಳ್ಳೆ ಆಶೀರ್ವಾದ. 100% ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದ್ದಾರೆ. ಅವ್ರು ಆಗಿರ್ಬೋದು, ಅಜನೀಶ್ ಆಗಿರ್ಬೋದು, ಎಲ್ಲ ಇನ್ನೊಬ್ರು ಚರಣ್ ರಾಜ್, ಸಿಕ್ಕಾಪಟ್ಟೆ ರವಿ ಬಸೂರ್ ಅವರು, ಸಿಕ್ಕಾಪಟ್ಟೆ ಅವರೆಲ್ಲರೂ ಇಂಡಿಯನ್ ಲೆವೆಲ್ ಹೆಸರು ಮಾಡುವಂಥ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ಇವತ್ತು ಎಲ್ಲೇ ಇವತ್ತು ತಮಿಳ್ ಪಿಕ್ಚರ್ನ ಶೂಟಿಂಗ್ ಹೋದ್ರು ಕೇಳ್ತಾರೆ, ಅವ್ರು ಏನು ಸರ್ ಹಂಗೆ ಮಾಡಿದಾರೆ ಕಾಂತಾರ ಮ್ಯೂಸಿಕ್ಕು. ಅಜನೀಶ್ ಇರ್ಬೋದು, ಎಲ್ಲ ಹೆಸರು ತುಂಬ ಚೆನ್ನಾಗಿ ಹೇಳ್ತಾರೆ. ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಒಬ್ಬ ಕನ್ನಡ ಸಿನಿಮಾ ಬಗ್ಗೆ ಇಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಇದರಲ್ಲಿ ನಮ್ಮಲ್ಲಿ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಕರ್ತವ್ಯ ಆಗುತ್ತೆ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಾನು ಇಲ್ಲಿ ಬಂದಿದ್ದರೆ ನಮಗೆ ನಿಜವಾಗ್ಲೂ 100% ತುಂಬ ಸಂತೋಷ ಆಗಿದೆ. ಉಮಾಪತಿಯವರು ಚೆನ್ನಾಗಾಗಲಿ. ಆಲ್ ದ ಬೆಸ್ಟ್ ಎವ್ರಿಬಡಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ನೆನ್ನೆ ನನ್ನ ಅಪ್ಪ ಫಿಲಮ್ಗೆ ಹೋಗಿದ್ರು. ಬಂದು ಹೇಳಿದ್ರು, ಎಲ್ಲಿ ಹೋಗಿದ್ರಿ ನೀವು ಅಂತ. ಫಿಲಮ್ಗೆ ಹೋಗಿದ್ದು. ಯಾವ ಫಿಲಮ್? ಸಂಪಿಗೆ ಥಿಯೇಟ್ರಿಗೆ ಹೋಗಿ. ಯಾವ ಫಿಲಮ್ ನೋಡೋದು? ಶಿವಣ್ಣನ ಫಿಲಮ್ ನೋಡೋದು. ಯಾರು ಇಲ್ಲ ಅಂದ್ರು ಶಿವಣ್ಣನ್ ತರ, ಶಿವಣ್ಣನ್ ನೋಡಕ್ಕೆ ನಾನು ಹೋಗಿದ್ದು ಅಂದ್ರು. ಅವಾಗ ಅನ್ಸ್ತು, ಶಿವಣ್ಣ ಅವ್ರು ಎಲ್ಲೇ ಇರ್ಲಿ ಸ್ಕ್ರೀನಲ್ಲಿ ಬಂದ್ರೆ ಸಾಕು ನಮ್ಗೆ, ಅದೇ ಒಂದು ವೈಭವ. ಭಾಷೆ ಬರ್ಲಿಲ್ಲ ಅಂದ್ರೂ ಹೋಗಿ ನೋಡಿದ್ರಲ್ಲ, ಖುಷಿ ಆಯ್ತು. ಇವತ್ತು ನಂಗೆ ಪ್ರೌಡ್ ಫೀಲಿಂಗ್ ಇದೆ ಶಿವಣ್ಣ ಅವ್ರ ಪಕ್ಕ ನಿಂತ್ಕೊಂಡಿದ್ದು. ಖಂಡಿತ ಫೋಟೋ ಹೋಗಿ ಮನೆಗೆ ತೋರಿಸ್ತೀನಿ. ಈಗ ನಮ್ಮ ಉಮಾಪತಿ ಸರ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಜೋರಾದ ಚಪ್ಪಾಳೆಗಳೊಂದಿಗೆ. ಹಾಗೆ ದೀಪಕ್ ಅವ್ರನ್ನ ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಚಿಕ್ಕಣ್ಣ ಅವರು ವೇದಿಕೆ ಮೇಲೆ ಬರಬೇಕು. ಅಂಡ್ ಆಲ್ಸೋ ಅನಿಲ್ ಸರ್, ನಮ್ಮ ಇಡೀ ತಂಡದವರು, ಕೀರ್ತಿ ಸರ್, ಲೈಕಾ ಅವರು, ರವಿಶಂಕರ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ. ನಮ್ಮ ಇಡೀ ತಂಡದ ಪರವಾಗಿ ನಮ್ಮ ನಿರ್ಮಾಪಕರು ಹಾಗೂ ತಂಡದವರು ಶಿವಣ್ಣನವರಿಗೆ ಒಂದು ಚಿಕ್ಕ ಕಿರು ಕಾಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಸೊ ಬಲಿ ಹಾಜರಿಗಿರೋ ಶಿವರಾಜ್ ಕುಮಾರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. ನಮ್ಮ ತಂಡದವರು ವೇದಿಕೆ ಮೇಲೆ ಬರಬೇಕು. ದರ್ಶನಿ ಕ್ಯಾವಿಯ ಬನ್ನಿ ಬನ್ನಿ, ಎಲ್ಲ ಸದಸ್ಯರೆಲ್ಲ ಬಂದ್ರಪ್ಪ ಬೇಗ. 4 ಜನ ಇಲ್ಲಿ ಮಾತನಾಡಿದವರು, 3 ಜನ ಈಗ ಸದ್ಯಕ್ಕೆ ಬನ್ನಿ. ಸೊ ಐ ರಿಕ್ವೆಸ್ಟ್ ಪ್ರೊಡಕ್ಷನ್ ಟೀಮ್ ಮತ್ತು ನಮ್ಮ ಡಿರೆಕ್ಷನ್ ಟೀಮ್ ಅವರು ದಯವಿಟ್ಟು ಒಂದು ಫೋಟೋಗ್ರಾಫ್ಗೆ ಜೊತೆ ಆಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಚೀತು ಸಂಘದ ಹುಡುಗರಿಗೆಲ್ಲ ಭಯಪಡಿಸ್ತಾ ನಾನು ಪಾತ್ರ ಮಾಡಿದ್ದೆ, ಅಧ್ಯಕ್ಷ. ಸೂಪರ್ ಹಿಟ್ ಆಯಿತು. ಇದರಲ್ಲಿ ಅದೇ ಪಾತ್ರನ ಚಿಕ್ಕಣ್ಣವ್ರ ಜೊತೆ ಮಾಡಿದ್ದೀನಿ. ಡೆಫಿನೆಟ್ ಆಗಿ ಸೂಪರ್ ಹಿಟ್ ಆಗೋ ನಂಬಿಕೆ ನನಗಿದೆ. ಯಾಕಂದರೆ ಈ ಚಿತ್ರದ ಡೈರೆಕ್ಟರ್ ಅನಿಲ್ ಅವರೆಲ್ಲರ ಜೊತೆ ನಡ್ಕೊಳ್ತಿದ್ದ ರೀತಿ, ಅವರ ಕಾರ್ಯವೈಖರಿ, ಚಿಕ್ಕಣ್ಣ ನಾಯಕನಾಗಿರೋ ಕಮರ್ಷಿಯಲ್ ಚಿತ್ರ, ಅವರಲ್ಲಿರೋ ಸಭ್ಯತೆ, ಅವರಿಗೆ ಏನು ನಾನು ಡ್ಯಾನ್ಸ್ ಬರಲ್ಲ ಅಂದ್ಕೊಂಡು ರಾತ್ರಿ ಎಲ್ಲ ಕುಂದು ಪ್ರಾಕ್ಟೀಸ್ ಮಾಡಿ ಅಷ್ಟೋ ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ದೃಢ ನಂಬಿಕೆಯಿಂದ ನಾಯಕ ನಟನಾಗಿ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಹಾಗೂ ರವಿಶಂಕರ್ ಅವರು ಮತ್ತೆ ಅದೇ ಗತ್ತಿನಿಂದ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ನಾನು ಮಾಧ್ಯಮದವ್ರಿಗೆಲ್ಲ ಕೇಳ್ಕೊಳ್ಳೋದು, ನಮ್ಮ ಸಹಕಾರ ನಾನು ಚಿತ್ರರಂಗ ಬಂದಾಗಿಂದಲೂ ಚಿತ್ರರಂಗದವರ ಎಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ, ನಿರ್ಮಾಪಕರಿಗೂ, ನಿರ್ದೇಶಕರಿಗೂ ಇದ್ದೇ ಇದೆ. ಈ ಸಿನಿಮಾದ ಮೇಲೂ ನಿಮ್ದು ಇದ್ದೇ ಇರುತ್ತೆ ಅನ್ನೋ ನನ್ನ ಅಚಲ ನಂಬಿಕೆ ನನಗಿದೆ. ಹಾಗೆ
ಈ ಚಿತ್ರ ಯಶಸ್ವಿ ಆಗಬೇಕು. ಯಾಕಂದರೆ ಉಮಾಪತಿಯವರು ಒಬ್ಬ ಒಳ್ಳೆ ನಿರ್ಮಾಪಕರು ಹಾಗೂ ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಳ್ಳೋಂಥವರು. ಒಂದು ಚಿತ್ರ ಯಶಸ್ವಿ ಆದರೆ ತಂತ್ರಜ್ಞರಿಗೆ ಹೆಸರು ಬರುತ್ತೆ, ಕಲಾವಿದರಿಗೆ ಹೆಸರು ಬರುತ್ತೆ, ಅವರು ಮುಂದುವರಿತಾರೆ. ಆದರೆ ಪ್ರೊಡ್ಯೂಸರ್ಗೆ ದುಡ್ಡು ಬರಬೇಕು. ಈ ಚಿತ್ರ ಯಶಸ್ವಿಯಾಗಿ ಅವರು ಜೇಬ್ ತುಂಬಿ, ಬ್ರೀಫ್ ಕೇಸ್ ತುಂಬಿ, ಸೂಟ್ ಕೇಸ್ ತುಂಬುವಷ್ಟು ಹಣ ಅವರು ಬರಲಿ ಅಂತ ನಿರ್ಮಾಪಕರಿದ್ದಾಗ ನಮ್ಮ ಚಿತ್ರರಂಗ ಮುಂದುವರಿಯುವುದು. ಚಿತ್ರರಂಗದ ಹಲವಾರು ಜನ, ಹಲವಾರು ಸಂಸಾರಗಳು ಸಂತೋಷದಿಂದ ಬದುಕೋದು. ಆ ಚಿತ್ರಕ್ಕೆ ಯಶಸ್ವಿ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಬೇಡ್ತಾ, ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇದೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಆಲ್ ದ ಬೆಸ್ಟ್. ಜೈ ಹಿಂದ್ ಅಂಡ್ ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಧರ್ಮಣ್ಣ ಅವರೇ. ಎಲ್ಲರಿಗೂ ನಮಸ್ಕಾರ. ಒಂದು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ, ಇನ್ನೊಂದು ಭಯನೂ ಆಗ್ತಿದೆ. ನಾವು ಹುಟ್ಟಿದ ವರ್ಷ ಆನಂದ್ ರಿಲೀಸ್ ಆಗಿದ್ದು, ಅಲ್ಲಿಂದ ಹಿಡಿದು ಇಲ್ಲಿ ತನಕ ಆನಂದ ಅಂತಾನೆ ಕನ್ನಡಿಗರ ಹೃದಯ ಗೆದ್ದಿರೋ ನಮ್ಮ ಶಿವಣ್ಣ ಸರು ತುಂಬ ಅಂದರೆ ಅದಕ್ಕೆ ಅವರು ಕರ್ನಾಟಕ ಚಕ್ರವರ್ತಿ. ಆದರೆ ಅವರು ಹಂಗೆ ಇದ್ದಾರೆ, ನಾವು ಮಾತ್ರ ಹುಟ್ಟಿ ಬೆಳೆದು ದೊಡ್ಡರಾಗಿದ್ದೀವಿ ಆಲ್ರೆಡಿ. ಹಾಗಾಗಿ ಏನು ಮಾತಾಡೋದು ಗೊತ್ತಾಗ್ತಿಲ್ಲ ಅಣ್ಣ. ತುಂಬ ಖುಷಿ ಆಗ್ತಿದೆ ನಿಮ್ಮ ಎದುರು ಮಾತಾಡೋಕ್ಕೆ. ಹಾಗೆ ಚಿಕ್ಕಣ್ಣ ಸರ್ ಬಗ್ಗೆ ಹೇಳ್ಬೇಕು ಅಂದರೆ ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ. ಅಷ್ಟು ಈಸಿನೇ ಅಲ್ಲ. ಇವತ್ತು ಹೀರೋ ಆಗಿ ನಿಂತಿದ್ದಾರೆ ಅಂತಂದರೆ ಅದು ಪರಿಶ್ರಮ, ತುಂಬ ಪರಿಶ್ರಮ ಪಟ್ಟಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ಒಬ್ಬ ಗಾರೆ ಕೆಲಸ ಮಾಡ್ತಿದ್ದ ಹುಡುಗ ಹೀರೋ ಆಗೋದು ಅಂತಂದರೆ ತಮಾಷೆ ವಿಚಾರ ಅಲ್ಲ. ಅದು ಉಪಾಧ್ಯಕ್ಷರ ಮುಖಾಂತರ ಈಡೇರ್ತಿದೆ. ಅದ್ರ ಜೊತೆಗೆ ನಾನು ಕೂಡ ಅವ್ರ ಜೊತೆಗೆ ಸದಸ್ಯನಾಗಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ನನ್ನ ಫ್ರೆಂಡ್ಸ್ ಇದ್ದಾರೆ 4-5 ಜನ. ನಾನು ಸದಸ್ಯನಾಗಿ ಮೊದಲನೇ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡ್ತಿರೋದು ತುಂಬ ಹೆಮ್ಮೆ ಇದೆ. ಹಾಗೆ ಅನಿಲ್ ಸರ್ ಕೂಡ ಡೈರೆಕ್ಷನಲ್ಲೂ ಕೂಡ ನಾನು ಮೊದಲನೇ ಬಾರಿಗೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಉಮಾಪತಿ ಸರು ಅವರೊಂಥರ ಆಸ್ಥಾನ ಕಲಾವಿದರು. ಅವರು ತಂಡಕ್ಕೆ, ನಾವು ಅವ್ರ ಪ್ರೊಡಕ್ಷನ್ಗೆ, ಯಾಕೆಂದರೆ ಎಲ್ಲ ಸಿನಿಮಾದಲ್ಲೂ ನಮಗೆ ರಾಬರ್ಟಿಂದ ಹಿಡಿದು ಮದಗಜದಿಂದ ಹಿಡಿದು ಉಪಾಧ್ಯಕ್ಷರಿಂದ ಅವ್ರು ಏನು ಮಾಡಿದ್ರು ನಮ್ಮನ್ನು ಕರೆದು ಪ್ರೋತ್ಸಾಹಿಸ್ತಾರೆ. ನಮ್ಮಂಥ ಕಲಾವಿದರಿಗೆ ಇದೇ ಥರ ನಿಮ್ಮ ಪ್ರೋತ್ಸಾಹ ಇರಲಿ ಸರ್. ಹಾಗೆ ಮಲಾಯ್ಕ ಮೇಡಮ್ ಜೊತೆ ಇದು ಫಸ್ಟ್ನೇ ಸಿನಿಮಾ. ಹಿಂಗೆ ಸುಮಾರು ಕಲಾವಿದರಿದ್ದಾರೆ. ಧರ್ಮ ಕೀರ್ತಿರ ಸರ್ ಜೊತೆ ಇವರೆಲ್ಲ ಹೇಳಿಲ್ವಾ, ನಾವು ಹುಟ್ಟಕ್ಕೆ ನಾವು ನೋಡೇ ಇಲ್ಲ ಇವ್ರನ್ನ. ನಮ್ಮ ಅಪ್ಪ ಅಮ್ಮ ಹೇಳಿದಾಗ ಇವಾಗ ನೋಡಿ ಎದುರು ನಿಂತ್ಕೊಂಡು ಮಾತಾಡೋಕ್ಕೆ ಭಯನೂ ಆಗ್ತಿದೆ, ಅಷ್ಟೇ ಖುಷಿನೂ ಆಗ್ತಿದೆ. ಇದೇ 26ನೇ ತಾರೀಕು ಗಣರಾಜ್ಯೋತ್ಸವ ದಿನ ನಮ್ಮ ಉಪಾಧ್ಯಕ್ಷ ನಿಮ್ಮ ಮುಂದೆ ಬರ್ತಾ ಇದೆ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ಉಪಾಧ್ಯಕ್ಷ ಸಿನಿಮಾ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ಇನ್ನೊಬ್ರಿ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಅದ ಇನ್ನೊಬ್ರು ಎಲ್ಲೋದ್ರು? ಅಯ್ಯಯ್ಯೋ, ಈ ಫಿಲಮಲ್ಲಿ ಮತ್ತೆ ಬರ್ತಾರೆ ಅನ್ಕೊಂಡೆ ನಾನು. ಓಕೆ, ಯಾರು ಮಾತಾಡ್ತೀರಾ ಫಸ್ಟ್ ಆಫ್ ಆಲ್? ನೋಡಿ, ವೇದಿಕೆ ಮೇಲೆ ನೀವು ಮಾತಾಡಿ, ನಾವು ಮಾತಾಡಿ, ಅಲ್ಲಿ ಮಾತ್ರ ನೀವೇ ಮಾತಾಡ್ತಾ ಇರ್ತೀರಾ. ಓಕೆ, ಎಲ್ರಿಗೂ ನಮಸ್ಕಾರ. ಶಿವಣ್ಣ ನಮಸ್ತೆ, ಉಮಾಪತಿ ಸರ್ ನಮಸ್ತೆ, ಚಿಕ್ಕಣ್ಣ ಡೈರೆಕ್ಟ್ರೇ ನಮಸ್ಕಾರ. ನಾನು ರೆಗ್ಯುಲರ್ ಆಗಿ ಯಾವ್ದಾದ್ರು ಒಂದು ಸಿನಿಮಾ ಅಲೌನ್ಸ್ ಆದರೆ ಆ ಹೀರೋಗಳಿಗೆ ಅಥವಾ ಡೈರೆಕ್ಟರ್ಗೆ ಕಾಲ್ ಮಾಡಿ ಸರ್ ನಮ್ಗೊಂದು ಹಾಕಿ ಅನ್ನೋದು. ಇನ್ನು ಮುಂದೆ ಚಿಕ್ಕಣ್ಣಗೆ ಕಾಲ್ ಮಾಡಿ, ಅಂದರೆ ಅಷ್ಟು ದೊಡ್ಡದಾಗಿ ಬೆಳೀತಾರೆ. ರೆಗ್ಯುಲರ್ ಆಗಿ ಚಿಕ್ಕಣ್ಣ ಕಾಲ್ ಮಾಡಿ, ಚಿಕ್ಕಣ್ಣ ನಮ್ಗೊಂದು ಪಾತ್ರ ಖಂಡಿತ ಇದು ಹಿಂಗೆ ಮುಂದುವರಿಯುತ್ತೆ. ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಯಾ, ಖುಷಿ ಆಗುತ್ತೆ. ಕಷ್ಟ ಬಿದ್ದಿರೋದು ಗೊತ್ತಾಗುತ್ತೆ, ಅದು ಪ್ರೀತಿಯಿಂದ ಕಷ್ಟ ಬಿದ್ದಿದ್ಯಾ. ಥ್ಯಾಂಕ್ ಯು. ಒಳ್ಳೇದಾಗಲಿ ಎಲ್ರಿಗೂ. ಉಮಾಪತಿ ಸರ್ ಒಳ್ಳೇದಾಗಲಿ, ಚೆನ್ನಾಗಿ ದುಡ್ಡು ಬರಲಿ, ದೊಡ್ಡ ದೊಡ್ಡ ಸಿನಿಮಾ ಮಾಡಲಿ, ಪೌರಾಣಿಕ ಸಿನಿಮಾ ಮಾಡಲಿ ಅಂತ ಮನ್ಸಾರೆ ಕೋರ್ಕೊಂತೀನಿ. ಥ್ಯಾಂಕ್ ಯು. ಶಿವಣ್ಣ ನಮಸ್ತೆ, ಉಮಾಪತಿ ಸರ್ ನಮಸ್ತೆ, ಅನಿಲ್ ಸರ್. ಈ ಸಿನಿಮಾಲಿ ನಮ್ಮ ಚಿಕ್ಕಣ್ಣ ಇಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನನಗೆ ನಂಬಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿ ಕುತ್ಕೊಂಡು. ಯಾಕಂತ ಹೇಳಿದ್ರೆ ನಾನು ಭಾಳ ವರ್ಷದಿಂದ ನೋಡಿದ್ದೀನಿ ನಾನು ಅವ್ರನ್ನ, ಬಟ್ ಇಷ್ಟು ಒಳ್ಳೆ ಡ್ಯಾನ್ಸರ್ ಅಂತ ನೀವು ಗೊತ್ತಿರಲಿಲ್ಲ ನಿಜವಾಗ್ಲೂ ನನಗೆ. ಗುಡ್. ಈ ಸಿನಿಮಾಗೆ ಒಳ್ಳೇದಾಗಲಿ, ನಿಮಗೂ ಅಷ್ಟೇ ಉಮಾಪತಿ ಸರ್ ಅನುಕೂಲ ಆಗಲಿ. ಅನಿಲ್ ಸರ್, ನೀವು ನಮ್ಮನ್ನೆಲ್ಲ ಚೆನ್ನಾಗಿ ಬಳಸ್ಕೊಂಡ್ರಿ, ಆಯ್ತಾ? ನಿಮಗೂ ಅಷ್ಟೇ ಸರ್, ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ತೆ. ಶಿವಣ್ಣ ನಮಸ್ತೆ, ಉಮಾಪತಿ ಸರ್, ಡಾಕ್ಟರ್ ಅನಿಲ್ ಸರ್, ಡೈರೆಕ್ಟರ್ ಅನಿಲ್ ಸರ್. ಭಾಳ ಇವರು ಒಂದು ಮಾತಾಡೋದು, ಚಿಕ್ಕಣ್ಣ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಚಿಕ್ಕಣ್ಣ, ನೀವು ಶಿವಣ್ಣನ ಕೈಯಲ್ಲಿ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದೀರ ಅನ್ಸ್ಕೊಂಡ್ರೆ ನೀನು ಪಕ್ಕ ಡ್ಯಾನ್ಸರ್ ಅಂತಾನೆ ಅಂತ.
ನಾವು ಅವಾಗೆಲ್ಲ ಮಾಡ್ಬೇಕು ಇನ್ಸ್ಪಿರೇಷನ್ ಆ ಟೂ ವಿ ಅಂತ ಅದು ಆರ್ಟ್ ನೋಡ್ಬಿಟ್ಟು ಸುಮಾರು ಒಂದು 12 ಸತಿ ನೋಡಿದ್ವಿ ಶಿವಣ್ಣ ಪಿಕ್ಚರ್ ನೋಡೋಕ್ಕೆ ಅಂತ ನನ್ನ ಪಿಕ್ಚರ್ನ. ಸೊ ನೈಸ್. ಈ ಚಿತ್ರದಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಾವೇನಾದರೂ ಹೆಲ್ತಿಯಾಗಿತ್ತು ನಮ್ಮ ಸೀನ್ಗಳು, ಡೈಲಾಗ್ಗಳು, ಅವರು ಡೈಲಾಗ್ ಬರೆದಿದ್ದಾರೆ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ನಾವು ಆಕ್ಟಿಂಗ್ ಮಾಡಾದ್ಮೇಲೆ ಶಾರ್ಟ್ ಕಟ್ ಆದ್ಮೇಲೂ ಕೂಡ ಸುಮಾರು ಹೊತ್ತು ನಮ್ಮ ಅನಿಲ್ ಸಾರು ಅದನ್ನ ಓಕೆ ಅಂತಾನು ಹೇಳ್ತಿರ್ಲಿಲ್ಲ, ನೋ ಅಂತಾನು ಹೇಳ್ತಿರ್ಲಿಲ್ಲ. ಅವರೇ ಫಸ್ಟ್ ಎಂಜಾಯ್ ಮಾಡಿ, ನೋಡಿ ಇವ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ, ಅಯ್ಯೋ ಇವ್ರ ರಿಯಾಕ್ಷನ್ ನೋಡು, ಅವ್ರ ರಿಯಾಕ್ಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಆಮೇಲಿಂದ ಹೇಳ್ತಾ ಇದ್ರು. ಅಷ್ಟು ತುಂಬಾ ಚೆನ್ನಾಗಿ ಹೆಲ್ತಿ ಕಾಮಿಡಿ ಇದೆ. ಆ್ಯಂಡ್ ನಮಗೂ ಕೂಡ ಭಾಳ ಸಂತ ಅಧ್ಯಕ್ಷ ಅಲ್ಲಿ ಏನು ಇದಿತ್ತು ಅದೇ ನಮ್ಮ ಕ್ಯಾರೆಕ್ಟರ್ಸ್ ಎಲ್ಲ ಕಂಟಿನ್ಯೂ ಆಗಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಉಮಾಪತಿ ಸರ್, ನಮ್ಗೆ ಅವಕಾಶ ಕೊಟ್ಟಿದ್ದೀವಿ. ಅನಿಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಶಿವಣ್ಣ, ವೆರಿ ಹ್ಯಾಪಿ ಟು ಸಿ ಯು. ಚಿಕ್ಕಣ್ಣ, ಆಲ್ ದ ಬೆಸ್ಟ್. ನಮ್ಮ ಕೂಸು ಒಳ್ಳೇದಾಗಲಿ. ಚೆನ್ನಾಗಿದೆ, ಎಲ್ಲ ತುಂಬ ಚೆನ್ನಾಗಿದೆ ಫಿಲಮು. ಈ ವರ್ಷದ ಒಳ್ಳೆ ಹಿಟ್ ಮೂವಿ ಆ್ಯಂಡ್ ಬೆಸ್ಟ್ ಕಾಮಿಡಿ ಮೂವಿ ಆಗುತ್ತೆ. ತುಂಬ ಚೆನ್ನಾಗಿ ಎಲ್ಲ ನೋಡಿ. ಓಕೆ, ಥ್ಯಾಂಕ್ ಯು, ನಮಸ್ತೆ. ಬರ್ತಾರ ನೋಡಿ ಉಪಾಧ್ಯಕ್ಷರು, ಬರ್ತಾರ ನೋಡಿ ಉಪಾಧ್ಯಕ್ಷರು. ಇರ್ಲಿ ನಿಮ್ಮ ಶ್ರೀರಕ್ಷೆ, ಇರ್ಲಿ ನಿಮ್ಮ ಶ್ರೀರಕ್ಷೆ. ಹೀರೋ ಆಗೋರ್ ಚಿಕ್ಕಣ್ಣ, ಹರ್ಸಕ್ ಬಂದವ್ರ ಶಿವಣ್ಣ. ಹೀರೋ ಆಗೋರ್ ಚಿಕ್ಕಣ್ಣ, ಹರ್ಸಕ್ ಬಂದವ್ರ ಶಿವಣ್ಣ, ಹರ್ಸಕ್ ಬಂದವ್ರ ಶಿವಣ್ಣ. ಎಲ್ಲರಿಗೂ ನಮಸ್ಕಾರ. ಉಪಾಧ್ಯಕ್ಷ ಸಿನಿಮಾದಲ್ಲಿ ನಾನು ಸಹ ಒಂದು ಸಣ್ಣ ಪಾತ್ರವನ್ನು ಮಾಡಿದ್ದೀನಿ. ಹೆಚ್ಚಿಗೆ ಮಾತಾಡೋದಿದ್ದೇನಿಲ್ಲ. ಒಂದು ಉತ್ತಮವಾದ ಅನುಭವ ಸಿಕ್ಕಿದೆ. ಅದಕ್ಕೆ ಕಾರಣಕರ್ತರಾದಂತಹ ನಮ್ಮ ಉಮಾಪತಿ ಸರು, ಡೈರೆಕ್ಟರ್ ಸರು, ಮತ್ತು ನಮ್ಮ ಚಿಕ್ಕಣ್ಣವರು, ನಮ್ಮ ಸ್ನೇಹಿತರಾದಂಥ ಸೋಮಣ್ಣ, ಇವರೆಲ್ಲರಿಗೂ ಹೊಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಚಿತ್ರಕ್ಕೆ ನಮಗೆ ಅವಕಾಶ ಕೊಟ್ಟಂತಹ ಅನಿಲ್ ಸರ್ ಇರ್ಬೋದು, ಅಥವಾ ಸೋಮ ಆಗಿರ್ಬೋದು, ಅಥವಾ ಚಿಕ್ಕಣ್ಣ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಾವು ಎಲ್ಲರಿಗೂ ನಮಸ್ಕಾರ. ನನ್ನ ಹೇಳ್ಬೇಕಂದ್ರೆ, ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಂಥವ್ರು ಚಿಕ್ಕಣ್ಣ ಮತ್ತು ಸೋಮು ಅಣ್ಣ, ಅನಿಲ್ ಅಣ್ಣಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಉಮಾಪತಿ ಸರ್ಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಶಿವಣ್ಣ ಸರ್ ನಮ್ಮ ಸಿನಿಮಾಗೆ ಹರೇಸಕ್ಕೆ ಬಂದಿದ್ದಾರೆ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ದೊಂದು ಸಣ್ಣ ಕತೆ ಹೇಳ್ಬಿಡ್ತೀನಿ. ಅಣ್ಣನ ಹೆಸರು ಚಿಕ್ಕಣ್ಣನ ಹೆಸರು ಚಿಕ್ಕಣ್ಣ ಅಂತ ನೀವು ಕೇಳಿದ್ದೀರಾ. ಅವ್ರ ಮನಸ್ಸು ತುಂಬ ದೊಡ್ಡದು. ಏನಕ್ಕಂದರೆ, ನಂಗೆ ಅಣ್ಣನ ಜೊತೆ ಒಂದು 5-6 ವರ್ಷದಿಂದ ಫ್ರೆಂಡ್ಶಿಪ್ ಇದೆ. ನಾನು ಬಿಜಾಪುರ ಬಿಟ್ಟು ಇಲ್ಲಿ ಬಂದು ಅಲ್ದಾಡ್ತಾ ಇರಬೇಕಾದ್ರೆ ಕಂಟ್ರೋಲ್ ಸ್ಟುಡಿಯೋದಲ್ಲಿ ಅಣ್ಣಗೆ ನೆನಪಿದೆ ಇಲ್ಲೋ ಗೊತ್ತಿಲ್ಲ, ನಾನು ಊಟ ಮಾಡ್ತಾನೆ ತಿರುಗಾಡ್ತಾ ಇದ್ದೆ. ಅವ್ರದ್ದೊಂದು ಶೂಟಿಂಗ್ ಮುಗಿಸ್ಕೊಂಡ್ಬಂದು ಕ್ಯಾರವನಲ್ಲಿ ಹೋಗ್ತಾ ಇದ್ರು. ಅವ್ರ ಹಿಂದೆ 1-2 ಸಿನಿಮಾಗೆ ವರ್ಕ್ ಮಾಡಿದ್ದೆ ನಾನು ಅಣ್ಣನ ಜೊತೆ. ಊಟ ಮಾಡ್ದೇನೋ ಅಂತ ಕೇಳಿದ್ರು. ಇಲ್ಲ, ನಾವು ಹೋಗ್ತಾ ಇದ್ದೀವಿ. ನನ್ನ ಕೈ ಹಿಡ್ಕೊಂಡು ಕ್ಯಾರವನಲ್ಲಿ ಕುಂತ್ಕೊಂಡು ಅವತ್ತು ಬಿರಿಯಾನಿ ಊಟ ಹಾಕ್ಸೋಂಥ ವ್ಯಕ್ತಿ ಅಣ್ಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಈ ಸಿನಿಮಾ ಇನ್ನೂ ಹಿಟ್ ಆಗಲಿ, ನಿಮ್ಗೆ ಒಳ್ಳೆ ಸಕ್ಸಸ್ ಸಿಗಲಿ, ದೊಡ್ಡ ಮಟ್ಟದಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಸಿಗಲಿ. ಉಮಾಪತಿ ಸರ್, ಆದಷ್ಟು ಬೇಗ ನೀವು MLA ಆಗಿ ನಿಮ್ಮ ಕ್ಷೇತ್ರದಲ್ಲೂ ಕೂಡ ಬಡವರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧರ್ಮಣ್ಣ ಇನ್ನಾಗ ಹೇಳ್ತಾ ಇದ್ರು, ಕೈಕಾಲು ನಡುತ್ತಾ ಇದ್ದಾವೆ ನನಗಂತ. ಧರ್ಮಣ್ಣ ನಿನ್ಕಿಂತ ಹೆಚ್ಚು ನಡುತ್ತಾ ಇದೆ, ಯಾಕಂದ್ರೆ ಇಲ್ಲಿ ನಮ್ಮ ಮಾಸ್ ಲೀಡರ್ ಕೂತಿದ್ದಾರೆ ಶಿವಣ್ಣ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಸೋಮು ಅಣ್ಣಗೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಶಿವಣ್ಣ ನಮಸ್ಕಾರ. ಸಾರಿ, ಸ್ವಲ್ಪ ಲೇಟ್ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. 2014 ಅಧ್ಯಕ್ಷ, 2024 ಉಪಾಧ್ಯಕ್ಷ. ಸೊ ತುಂಬ ಸಂತೋಷ. ನನಗೆ ಡಬಲ್ ಸಂತೋಷ, ಯಾಕಂದರೆ ಅಧ್ಯಕ್ಷ 1 ಒಂದು ಒಳ್ಳೆ ಪಾತ್ರ ಮಾಡಿದೆ. ಅದನ್ನು ನೀವೆಲ್ಲರೂ ಆ ಪಿಕ್ಚರ್ನ ಮೆಚ್ಚಿಕೊಂಡು ನಿಮ್ಮ ಆಶೀರ್ವಾದ ದೊಡ್ಡ ಹಿಟ್ ಆಯಿತು. ಅದೇ ಥರ ಈ ಉಪಾಧ್ಯಕ್ಷನೂ ದೊಡ್ಡ ಹಿಟ್ ಆಗಬೇಕು. ನಿಮ್ಮ ಆಶೀರ್ವಾದ ಸದಾ ಇರಬೇಕು. ಈ ಉಪಾಧ್ಯಕ್ಷ ಅಂದ ತಕ್ಷಣ ಫಸ್ಟು ನನಗೆ ನೆನಪು ಬರೋದು ನಮ್ಮ ಚಿಕ್ಕ. ಬಿಕಾಸ್ ಆಲ್ಮೋಸ್ಟ್ 2 ವರ್ಷ ಆ ಹೀರೋ ಮೇಕ್ ಓವರ್ಗೋಸ್ಕರ ಅವ್ರು ಮಾಡಿರೋ ಎಕ್ಸಸೈಸ್ ಆಗಿರಲಿ, ಡಯಟ್ ಆಗಿರಲಿ, ಆಲ್ಮೋಸ್ಟ್ ಆಚೆ ಪಿಕ್ಚರ್ ಏನು ಮಾಡಿಲ್ಲಲ್ಲ, 2 years ಟೋಟಲ್ ಡೆಡಿಕೇಟೆಡ್ ಆಗಿ ಈ ಉಪಾಧ್ಯಕ್ಷಗೋಸ್ಕರ ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಚಿಕ್ಕ ಬೇಸಿಕ್ಲಿ ಎ ವೆರಿ ಗುಡ್ ಆರ್ಟಿಸ್ಟ್. ಹೊಸದಾಗಿ ಅವ್ರ ಬಗ್ಗೆ ಏನೋ ಹೇಳೋದೇ ಬೇಡ. ಬಟ್ ಈ ಪಿಕ್ಚರಲ್ಲಿ
ಫೈಟ್ಸ್ ಆಗಿರಲಿ, ಸಾಂಗ್ಸ್ ಆಗಿರಲಿ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಐ ವಿಶ್ ಚಿಕ್ಕ ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಇಡೀ ಉಪಾಧ್ಯಕ್ಷ ತಂಡಕ್ಕೆ ಆಲ್ ದ ಬೆಸ್ಟ್. ಇದರಲ್ಲೂ ಆ ಶಿವರುದ್ರೇಗೌಡ ಕ್ಯಾರೆಕ್ಟರು ತುಂಬ ಚೆನ್ನಾಗಿ ಬಂದಿದೆ. ನಂದು ಚಿಕ್ಕದು ನಮ್ಮ ಸೀನ್ಗಳು ಅದು ತುಂಬ ಚೆನ್ನಾಗಿ, ಈ ಸ್ಕ್ರಿಪ್ಟ್ನೇ ತುಂಬ ಚೆನ್ನಾಗಿ ಮಾಡಿಕೊಂಡ್ರು ಉಪಾಧ್ಯಕ್ಷ. ಸೊ ಇಡೀ ನಮ್ಮ ತಂಡಕ್ಕೆ ಆಲ್ ದ ಬೆಸ್ಟ್. ಜನವರಿ 26 ರಿಪಬ್ಲಿಕ್ ಡೇ ನಿಮ್ಮನ್ನೆಲ್ಲರೂ ಎಂಟರ್ಟೈನ್ ಮಾಡೋಕ್ಕೆ ನಮ್ಮ ಉಪಾಧ್ಯಕ್ಷ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಡೈರೆಕ್ಟ್ರು ಅನಿಲ್ ಬಗ್ಗೆ ಹೇಳಬೇಕು. ಇದು ಆಲ್ಮೋಸ್ಟ್ ಅನಿಲ್ ಮಾಡಿರೋ ಎಲ್ಲ ಪಿಕ್ಚರಲ್ಲೂ ನಾನು ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಅನಿಲ್, ಹಿಂಗೆ ಇರಲಿ, ಎಲ್ಲ ಪಿಕ್ಚರಲ್ಲೂ ನಾನು ಇರಬೇಕು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ನಿರ್ಮಾಪಕರು ಉಮಾಪತಿ ಅವರು, ಡೈರೆಕ್ಟರ್ಸ್ ಡಿಲೈಟ್ ಪ್ರೊಡ್ಯೂಸರ್. ಯಾವಾಗಲೂ ಉಮಾ ಅವರಿಗೆ ಹೇಳ್ತಾ ಇರ್ತೀನಿ, ಸರ್ ಒಂದು ಡೈರೆಕ್ಟರ್ಗೆ ನಿಮ್ಮ ಥರ ಒಂದು ಪ್ರೊಡ್ಯೂಸರ್ ಸಿಕ್ಕಿದ್ರೆ ಸಾಕು ಅಂತ. ನಾನು ಟ್ರೈ ಮಾಡಿದೆ, ಸಿಕ್ಕಿಲ್ಲ, ಬರ್ತೀನಿ. ಸೊ ಥ್ಯಾಂಕ್ ಯು. ಆ್ಯಂಡ್ ಚಿಕ್ಕ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ನ ಹಾಗೆ ಕಳ್ಸಿದ್ರೆ ಚೆನ್ನಾಗಿರೋದಿಲ್ಲ. ಒಂದು ಡೈಲಾಗ್ ಆದ್ರೂ ನಮಗೋಸ್ಕರ ಬರ್ಬೇಕು ಸರ್. ನಿಮ್ಮ ವಾಯ್ಸಲ್ಲಿ ಒಂದು ಡೈಲಾಗ್ ಹೇಳಲಿಲ್ಲ ಅಂದ್ರೆ ಹೇಗೆ? ಎನಿ ಡೈಲಾಗ್ ನಮ್ದು ಡೈರೆಕ್ಟರ್ ಹತ್ರ ಕೇಳ್ಕೊಂತಾರೆ. ಇಲ್ಲ, ಈ ಪಿಕ್ಚರ್ ಡೈಲಾಗ್ ಏನೋ ನೆನಪಿಲ್ಲ, ಸಾರಿ. ಡೆಫಿನೆಟ್ ಆಗಿ ನೋಡಿ ಎಂಜಾಯ್ ಮಾಡ್ತೀರಾ. ಕೀರ್ತಿ ಸರ್ ಹೇಳ್ತಾರೆ. ಯಾವ ಡೈಲಾಗ್ ಅಣ್ಣ ಸರ್? ಈಗ ನೆನಪಿಲ್ಲ ಸರ್, ನಾನು ಏನೇನೋ ಹೇಳ್ಬಿಡ್ತೀನಿ. ಯಾವ ಆ ಒಂದು ಡೈಲಾಗ್ ಗೊತ್ತು, ಬಟ್ ಅದು ಬೇಡ, ಕೇಳಿ ನಿಮಗೆ ಬೋರ್ ಆಗಿರುತ್ತೆ, ಪ್ಲೀಸ್. ಥ್ಯಾಂಕ್ ಯು. ಓಕೆ ಸರ್, ಈಗ ನಿಮಗೆ ಹೂಗುಚ್ಛವನ್ನ ನೀಡೋದಕ್ಕೆ ನಾವು ನಮ್ಮ ನಿರ್ಮಾಪಕರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀವಿ. ಸೊ ಒನ್ಸ್ ಅಗೇನ್ ಕ್ಯಾನ್ ವಿ ಹ್ಯಾವ್ ಉಮಾಪತಿ ಶ್ರೀನಿವಾಸ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಸರಿ ವೆಂಕಿ ಅವರು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿರ್ಮಾಪಕರೇ, ಥ್ಯಾಂಕ್ ಯು ಸೋ ಮಚ್. ಈಗ ವೇದಿಕೆ ಮೇಲೆ ನಮ್ಮ ಉಮಾಪತಿ ಫಿಲ್ಮ್ಸ್ ಅರ್ಪಿಸ್ತಾ ಇರುವಂತಹ ಉಪಾಧ್ಯಕ್ಷರು ಚಿತ್ರದ ಎಲ್ಲರೂ ಕೂಡ ಇದ್ದೀವಿ. ಆದ್ರೆ ಮದಗಜ ಚಿತ್ರದ ನಮ್ಮ ನಿರ್ದೇಶಕರು ಮಹೇಶ್ ಅವರು ಕೂಡ ಇದ್ದಾರೆ. ಅವರನ್ನ ಈಗ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸೊ ಮಹೇಶ್ ಅವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಲವಿಶ್ವರಾಗಿ ಆಗಮಿಸಿರುವಂತ ನಿರ್ದೇಶಕರಾದಂತಹ ಮಹೇಶ್ ಅವರು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನೀವು ಸಾಂಗು ಅಯೋಗ್ಯದಿಂದ ಬಂದಿದ್ದು. ಅಧ್ಯಕ್ಷ, ಅಯೋಗ್ಯ ಆ್ಯಂಡ್ ಉಪಾಧ್ಯಕ್ಷ ಒಂದೇ ಜನ, ಬಟ್ ಎಕ್ಸ್ಟ್ರಾರ್ಡಿನರಿ ಮೂವಿ. ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ ತನಕ ನಗ್ತೀರಾ, ಎಮೋಷನ್ಸ್ ಇದೆ, ಪರ್ಫಾರ್ಮೆನ್ಸ್ ಇದೆ. ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ರವಿಶಂಕರ್ ಸರ್ ಬಗ್ಗೆ ಹೇಳಂಗೆ ಇಲ್ಲ. ಆಫ್ಟರ್ ಅಧ್ಯಕ್ಷಗಿಂತನೂ ನೆಕ್ಸ್ಟ್ ಲೆವೆಲ್ ಪಾತ್ರ. ಆ ಕ್ಲೈಮ್ಯಾಕ್ಸ್ ಅಂತೂ ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಇವತ್ತಿನ ತನಕ ಪ್ರತಿನಿತ್ಯ ಚಿಕ್ಕಣ್ಣ ಸರ್ ಹಲವಾರು ವಿಷಯಗಳನ್ನ ಮಾತಾಡ್ತಾ ಇರ್ತೀವಿ. ಅವರೊಂದು ನಾಟಕ ಇದೆ 26ನೇ ತಾರೀಕು ಏನಾಗುತ್ತೆ ಅಂತ. ಬ್ಲಾಕ್ ಬಸ್ಟರ್ ಇಟ್ಬೋಗಿ ಸರ್, ಇದು ಬರೆದು ಇಟ್ಕೊಳ್ಳಿ, ಒಳ್ಳೇದಾಗುತ್ತೆ. ಉಮಾಪತಿ ಸರ್ ಎಪ್ಪೋಲಿ ಮಾಡಿದ್ರಿ, ರಾಬರ್ಟ್ ಮಾಡಿದ್ರಿ, ಮದಗಜ ಮಾಡಿದ್ರಿ, ಅದೆಲ್ಲದಕ್ಕಿಂತ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಲಿ. ಆ ತಾಯಿ ಬಂಚಕ್ರಮನ್ನು ನಂಬಿದ್ದೀರಾ, ಆ ತಾಯಿ ನಿಮ್ಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹಾಗೆ ಇರಿ ಸರ್, ನಮ್ದು ಒಂದು ಕಿರುಕಾಣಿ ಅಂತ ನಮ್ಮ ಉಪಾಧ್ಯಕ್ಷ ಚಿತ್ರದ ನಿರ್ದೇಶಕರು ಅನಿಲ್ ಕುಮಾರ್ ಅವರು. ಎಲ್ಲರಿಗೂ ನಮಸ್ಕಾರ. ಸ್ಪೆಷಲಿ ಹಾರ್ಟ್ಲಿ ವೆಲ್ಕಮ್ ಶಿವಣ್ಣ ಸರ್. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ನೀವು ಬಂದು ನಮಗೆ ಇಡೀ ತಂಡಕ್ಕೆ ವಿಶ್ ಮಾಡ್ತಾ ಇರೋದು. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ನಿಮ್ಮನ್ನು ನೋಡ್ಕೊಂಬಂದಿದ್ದೀವಿ. ಅವರು ಅವಾಗಲೇ ಹೇಳಿದ್ರು ನೀವು ಚಿಕ್ಕ ಹುಡುಗರಾಗೇ ಇದ್ದೀರಾ ಅಂತ. ನಮ್ಗೊಂದ್ಸಲಿ ಅನ್ಸುತ್ತೆ ನಮ್ಮ ಉಮಾಪತಿ ಸರ್ ಹೇಳಿದ್ರು ಒಂದು ಒಳ್ಳೆ ಹೇವಿ ರೆಡಿ ಮಾಡಿಸ್ಬೇಕು, ಶಿವಣ್ಣ ಅವ್ರು ಬರ್ತಿದ್ದಾರೆ ಅಂತ. ನಾನು ನೋಡ್ತಿದ್ದೀನಿ ಏನು ಕಟ್ ಮಾಡ್ಬೇಕು ಅದನ್ನ 2 ನಿಮಿಷದಲ್ಲಿ ಹೆಂಗೆ ಹೇಳೋದು, 5 ನಿಮಿಷದಲ್ಲಿ ಹೆಂಗೆ ಹೇಳೋದು ನನಗೆ ಗೊತ್ತಾಗ್ತಾಯಿಲ್ಲ. ಯಾಕಂದ್ರೆ ಅಷ್ಟು ಸಿನಿಮಾಗಳು, ಅಷ್ಟು ಡೇಟಾ, ಅಷ್ಟು ಅಂದರೆ ಎಷ್ಟು ಅಂತ ಹೇಳಿ ಎಲ್ಲ ನೋಡ್ತಿದ್ದೀನಿ. ಎಡಿಟ್ ಮಾಡೋಕ್ಕೆ ಆಗ್ತಿಲ್ಲ ಸರ್, ತುಂಬ ಕಷ್ಟಪಟ್ಬಿಟ್ಟೆ ಅದನ್ನ ಎಡಿಟ್ ಮಾಡಿಸೋದಕ್ಕೋಸ್ಕರ. ಆಮೇಲೆ ಸರಿ ಫೈನಲಿ ನಾವು ಈಗ ಕರ್ನಾಟಕದಲ್ಲಿ ಎಲ್ಲ ಗೊತ್ತು, ಬೇರೆಯವ್ರು ಹೊರ ರಾಜ್ಯದವರು ನಿಮ್ಮ ಬಗ್ಗೆ ಅಷ್ಟೊಂದು ಮಾತಾಡ್ತಿದ್ದಾರೆ, ಅಭಿಮಾನಿಗಳನ್ನ ನೋಡ್ತಿದ್ವಿ. ಅದ್ರ ಮೇಲಾದ್ರು ಒಂದು ಚಿಕ್ಕದಾಗಿ ಏನಾದ್ರು ಮಾಡೋಣ ಅಂದ್ಬಿಟ್ಟು ಅಷ್ಟು ಮಾಡಿದೆ. ಇಷ್ಟ ಆಗಿದ್ರೆ ಏನಾದ್ರು ತಪ್ಪು ಆಗಿದ್ರೆ ದಯವಿಟ್ಟು ಕ್ಷಮಿಸಿ.
ಥ್ಯಾಂಕ್ ಯು ಸರ್. ನೀವು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ನಮ್ಮ ತಂಡದ ಮೇಲೆ ನಿಮ್ಮ ಬ್ಲೆಸ್ಸಿಂಗ್, ನಿಮ್ಮ ವಿಶಸ್ ಸದಾ ಹೀಗೆ ಇರಲಿ. ಚಿಕ್ಕಣ್ಣವರ ಮೊದಲನೇ ಹೆಜ್ಜೆ ಇದು. ನಿಮ್ಮೆಲ್ಲರೂ ಸಹಕಾರ, ಮಾಧ್ಯಮ ಮಿತ್ರರು ಸಪೋರ್ಟ್ ಮಾಡಬೇಕು. ಯಾಕಂದರೆ ಇಲ್ಲಿ ನಾವು ಮಾತಾಡೋದು ಕರ್ನಾಟಕದ ಪ್ರತಿ ಮೂಲೆ ಮೂಲೆಯಲ್ಲಿರೋ ಎಲ್ಲ ಜನಗಳಿಗೂ ತಲುಪಬೇಕು. ಅದು ನಿಮ್ಮಲ್ಲಿದೆ, ನಿಮ್ಮ ಸಹಕಾರದಲ್ಲಿದೆ. ಚಿಕ್ಕಣ್ಣವ್ರ ಮೊದಲನೇ ಹೆಜ್ಜೆ 1, 2, 3, 100 ಹೆಜ್ಜೆಗಳಾಗಲಿ. ಗಾರೆ ಅಂತ ಹೇಳ್ತಾರೆ, ಗಾರೆ ಕಳಿಸಿದ ಬಂದು ನಾನು ಇವತ್ತೊಂದು ಲೈನ್ ಕೊಡೋಣ ಅನ್ಕೊಂಡಿದ್ದೀನಿ, ಗಾರೆಯಿಂದ ತಾರೆ ಅಂತ ಚಿಕ್ಕಣ್ಣ. ಈ ಕತೆ ಹುಟ್ಟಿದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಲಾಕ್ಡೌನ್ ಟೈಮ್ ಸರ್ ಅದು. ಆವಾಗ ಚಿಕ್ಕಣ್ಣ ನಾನೆಲ್ಲ ಒಂದೇ ಅಪಾರ್ಟ್ಮೆಂಟು. ಚಂದ್ರಮೋಹನ್ ಅವ್ರು ಬಂದು ಕತೆ ಹೇಳಿದ್ರು. ಅವ್ರು ನನ್ನ ನೈಟ್ ಕರೆದ್ರು, ಬನ್ನಿ ಸರ್ ಇದೊಂದು ಕತೆ ಇದೆ ಕೇಳಿ ಹೇಗಿದೆ ಅಂತ. ಇಷ್ಟ ಆಯಿತು. ಸರಿ, ಸ್ಕ್ರೀನ್ ಪ್ಲೇ ಡೆವಲಪ್ ಮಾಡೋಣ ಅಂತ ಒಂದಷ್ಟು ಜನ ನಮ್ಮ ರೈಟರ್ ರಾಜಶೇಖರ್ ಅವರು, ಡಾಕ್ಟರ್ ಸೂರಿಗೆ, ಚಿತ್ರರಂಗದ ಸ್ನೇಹಿತರೆಲ್ಲ ಬಂದು ಲಾಕ್ಡೌನಲ್ಲಿ ಫ್ರೀ ಇದ್ವಲ್ಲ, ಎಲ್ಲ ಕುತ್ಕೊಂಡು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ಸಮಯದಲ್ಲಿ ಉಮಾಪತಿ ಸರ್ ಒಂದ್ಸಲಿ ಬರ್ತಾರೆ. ಬಂದ್ಬಿಟ್ಟು ಏನೆಲ್ಲ ಸೇರ್ಕೊಂಡ್ಬಿಟ್ಟಿದ್ದೀರಲ್ಲ, ಏನಂತ ಹೇಳಿ ಕತೆ ಹೇಳ್ತಿದ್ದಂಗೆ ಫುಲ್ ಎಂಜಾಯ್ ಮಾಡಿದ್ರು. ಅವ್ರ ಟೈಮಲ್ಲಿ ಮಾತು ಕೊಟ್ಟಿದ್ರಂತೆ, ಅಪ್ಪಾಜಿ ನಿನ್ನ ಫಸ್ಟ್ ಸ್ಟೆಪ್ ನಾನೇ ಲಾಂಚ್ ಮಾಡಬೇಕು ನಿನ್ನ ಅಂತವ್ರು ಮಾತು ಕೊಟ್ಟಿದ್ರಂತೆ. ಅವತ್ತೇ ಹೇಳಿದ್ರು ಈ ಸಿನಿಮಾ ನಾನೇ ಮಾಡ್ತೀನಿ ಮಾಡಿ ಅಂತ. ಆದರೆ ಇವತ್ತು ಉಪಾಧ್ಯಕ್ಷ ಅನ್ನೋ ಟೈಟ್ಲ್ ಇಟ್ಟಿರೋದಕ್ಕೆ ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ತಿದೆ ಎಲ್ಲ ಕಡೆ. ಅಂದರೆ ಅದು ನಮ್ಮ ನಿರ್ಮಾಪಕರು ಉಮಾಪತಿ ಸರ್ ಕೊಟ್ಟಿದ್ದೆ ಆ್ಯಕ್ಚುಲಿ ಟೈಟಲ್ ಅದು. ಅಲ್ಲಿಂದ ಈ ಸಿನಿಮಾ ಅಧ್ಯಕ್ಷ ಏನು ಎಂಜಾಯ್ ಮಾಡಿದಿರ ಅಷ್ಟೇ ಎಂಜಾಯ್ ಮಾಡ್ತೀರ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ರಂಜಿಸ್ಬೇಕು ಅಂತ ಇಡೀ ತಂಡ ಹಗಲು ರಾತ್ರಿ ಕಷ್ಟಪಟ್ಟಿದ್ದೀವಿ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅರ್ಜುನ್ ಜನ್ಯ ಅವರು ತುಂಬ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಇದು 100% ಅಧ್ಯಕ್ಷ ಸೀಕ್ವೆಲ್. ಅಧ್ಯಕ್ಷ ಎಲ್ಲಿ ನಿಂತಿತ್ತೋ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಅದೇ ಶಿವರುದ್ರೇಗೌಡರು, ರವಿಶಂಕರ್ ಅವರು, ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಯಾಕಂದರೆ ನನಗೆ ಬ್ರೇಕ್ ಕೊಟ್ಟಿದ್ದು ಇಂಡಸ್ಟ್ರಿಯಲ್ಲಿ ಕೆಂಪೇಗೌಡ ಸಿನಿಮಾದಲ್ಲಿ ಆಸ್ ಎ ಡೈಲಾಗ್ ರೈಟರ್ ಆಗಿ ಸರ್. ಆ ಡೈಲಾಗ್ನ ಅವ್ರು ಅಷ್ಟು ಅದ್ಭುತವಾಗಿ ಹೇಳಿದ್ದಕ್ಕೆ ನನಗೆ ಮತ್ತೆ ಸಿನಿಮಾಗಳಲ್ಲಿ ಅವಕಾಶ, ಯಾರೋ ಚೆನ್ನಾಗಿ ಬರ್ತಾರೆ ಡೈಲಾಗ್ ಅಂತ ಒಂದಷ್ಟು ಜನ ಅವಕಾಶಗಳು ಕೊಡೋಕ್ಕೆ ಶುರುವಾದ್ರು, ನಿರ್ದೇಶನ ಸಿಕ್ತು. ಆಮೇಲೆ ವಾಟ್ ಅನ್ ಆರ್ಟಿಸ್ಟ್ ಈಸ್ ಅಂದರೆ ನೀವು ತುಂಬ ವರ್ಸಟೈಲ್ ಆರ್ಟಿಸ್ಟ್. ನನಗೆ ತುಂಬ ಇಷ್ಟ. ಯಾಕೆ ನೀವು ಎಲ್ಲ ಸಿನಿಮಾಲ್ಲೂ ಇರ್ತೀನಿ ಅಂತ ಹೇಳಿದ್ರೆ, ನಿಮ್ಮನ್ನು ಇಟ್ಕೊಂಡು ನಾನು ಏನು ಬೇಕಾದ್ರೂ ಬರೀವಲ್ಲ. ನೀವು ಹಾಸ್ಯ ಮಾಡ್ತೀರಾ, ನಗಿಸ್ತೀರಾ, ಅಳಿಸ್ತೀರಾ. ಅದು ನನ್ನ ರಾಂಬೋಟನ್ನೆಲ್ಲ ಅಳಿಸಿದ್ರಿ, ಮತ್ತೊಂದು ಸಿನಿಮಾಲಿ ಭಯ ಬೀಳಿಸಿದ್ದೀರಾ, ನಗಿಸಿದ್ದೀರಾ. ಈ ಸಿನಿಮಾದಲ್ಲಿ ಎಲ್ಲದೂ ಮಾಡಿದ್ದೀರಾ. ಸೊ ನನಗೆ ನಿಮ್ಮ ಪರ್ಫಾರ್ಮೆನ್ಸೇ ತುಂಬ ಇಷ್ಟ ಸರ್. ಸ್ವಲ್ಪ ಒಬ್ಬ ನಿರ್ದೇಶಕನಿಗೆ ಏನಂದ್ರೆ ನಾವು ಬರೆದಿದ್ದು ಒಂದು ಕಡೆ ತಲುಪಿಸುವಂಥ ಕಲಾವಿದರು ಸಿಕ್ಕಿದ್ರೆ ಸಾಕು. ಅದು ನಮ್ಮ ಬರವಣಿಗೆ, ಅದು ನಮ್ಮ ನಿರ್ದೇಶನಕ್ಕೆ ಸಿಗುವಂಥ ಒಂದು ಸ್ಟ್ರೆಂತ್. ಸೊ ಹಾಗಾಗಿ ನಾನು ಎಲ್ಲ ಒಳ್ಳೆ ಈಗ ಬಂದಿದ್ದವರು ಚೀತು ಸಂಘದ ಸದಸ್ಯರೆಲ್ಲ ಎಲ್ಲರೂ ರಂಗಭೂಮಿ ಕಲಾವಿದರು ಸರ್. ಪ್ರತಿಯೊಬ್ಬರು ರಂಗಭೂಮಿ ಕಲಾವಿದರು, ಮೈಸೂರು ರಂಗಾಯಣ ಸ್ಟೂಡೆಂಟ್ಸ್ಗಳೆಲ್ಲರೂ. ಸೊ ಅಲ್ಲೇ ಆಡಿಷನ್ ಮಾಡಿ ಅವ್ರು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರ. ಎಲ್ರಿಗೂ ಥ್ಯಾಂಕ್ಸ್. ಚಿಕ್ಕಣ್ಣವ್ರಿಗೆ ಒಳ್ಳೇದಾಗಬೇಕು. ಚಿಕ್ಕಣ್ಣವ್ರಿಗೋಸ್ಕರನೇ ಈ ಸಿನಿಮಾ ಮಾಡಿರೋದು. ನಾವಾಗಲಿ ನಿರ್ಮಾಪಕರಾಗಲಿ ಪ್ರತಿಯೊಬ್ಬರನ್ನು ಕಷ್ಟಪಟ್ಟಿರೋದು ಚಿಕ್ಕಣ್ಣಗೋಸ್ಕರ. ಚಿಕ್ಕಣ್ಣ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ನೀವು ಗಾರೆಯಿಂದ ತಾರೆ ಆಗೇ ಆಗ್ತದೆ. ಥ್ಯಾಂಕ್ ಯು ಉಮಾಪತಿ ಸರ್. ಅನಿಲ್ ಸರ್ ಅವರು ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿ ಸ್ಟೋರಿ ಅಷ್ಟೇ ಅವ್ರಿಗೆ ಇಂಪಾರ್ಟೆಂಟು. ಕಲಾವಿದರು ಅಷ್ಟೇ. ಸೊ ಅವರು ಚಿಕ್ಕ ಕಲಾವಿದರು, ದೊಡ್ಡ ಕಲಾವಿದರು ಅಂತ ನೋಡಲ್ಲ. ಎಲ್ಲ ತಾರೆಯರು ಹೇಳಿದ್ರು. ಅವರು ಸಿನಿಮಾದಲ್ಲಿ ಬಂದ್ರೆ ಒಂಥರ ಆಸ್ಥಾನ ಕಲಾವಿದರು, ಆಂಕರ್ ಆಗಿ ಅವ್ರ ಸಿನಿಮಾಗಳನ್ನೆಲ್ಲ ಹೋಸ್ಟ್ ಮಾಡೋದು ನಾನು ಕೂಡ ಆಸ್ಥಾನ ಕಲಾವಿದೆ ತರ. ಸೊ ಕಲಾವಿದ್ರನ್ನ ಅವರು ಮರೆಯೋದಿಲ್ಲ. ಅಂತ ಪ್ರೊಡ್ಯೂಸರ್ ನಮ್ಮ ಕನ್ನಡ ಸಿನಿಮಾಗೆ ಮತ್ತಷ್ಟು ಹೆಚ್ಚು ಸಿನಿಮಾಗಳನ್ನ ತರಲಿ ಅಂತ ಆಶಿಸ್ತಾ ಓವರ್ ಟು ಯು ಸರ್. ಶುಭ ಸಂಜೆ. ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಯಾಕಂದ್ರೆ ಶಿವಣ್ಣ ಅವ್ರನ್ನ ನಾನು ಇಲ್ಲಿವರೆಗೂ 2 ಸಲ ನೋಡಿರೋದು. ಒಂದು ಮದಗಜ ಟೈಮಲ್ಲಿ, ಅದಾದ್ಮೇಲೆ ಇವಾಗ. ನಾವು ಸ್ವಲ್ಪ ದಪ್ಪಗೆ, ಸಣ್ಣಗೆ, ಕಪ್ಪಗೆ, ಸ್ವಲ್ಪ ಕೂದಲು ಉದುರಿದೆ, ಎಲೆಕ್ಷನ್ ಎಫೆಕ್ಟು. ಆದರೆ ಶಿವಣ್ಣ ಅವ್ರು ಮಾತ್ರ ಹಂಗೆ ಇದ್ದಾರೆ. ಖುಷಿ ಆಗ್ತದೆ. ಯಾಕೆಂದರೆ ಅವ್ರು ಹುಟ್ಟಿರೋದು ದೇವರು ಹೊಟ್ಟೆಯಲ್ಲಿ. ಯಾಕೆಂದರೆ ಯಾರು ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಇವತ್ತು ಇಲ್ಲಪ್ಪ ಒಂದು KGF ಸಿನಿಮಾ ಅಥವಾ ಇನ್ನೊಂದಷ್ಟು ಸಿನಿಮಾಗಳ ಹೆಸರು ಹೇಳ್ತಾರೆ. ಆದರೆ ಇವತ್ತು ಕನ್ನಡ ಸಿನಿಮಾ ಬಗ್ಗೆ ಯಾರಾದರೂ ಒಳ್ಳೇದು ಮಾತಾಡಬೇಕು ಅಥವಾ ಏನೋ ಒಂದು ಉದಾಹರಣೆ ಕೊಡಬೇಕು ಅಂದರೆ ಅದಕ್ಕೆ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಎಲ್ಲರೂ ಹೇಳ್ತಾರೆ. ಏಕೆಂದರೆ ಶಾಶ್ವತವಾಗಿ ನಮ್ಮ ದೇಹ ಇಲ್ಲಿ ಭೂಮಿ ಮೇಲೆ ಇರೋಲ್ಲ. ನಾವು ಮಾಡಿರೋಂಥ ಕೆಲಸ ಮಾತ್ರ ಶಾಶ್ವತವಾಗಿ ಭೂಮಿ ಇರೋವರೆಗೂ ಇದ್ದೇ ಇರ್ತದೆ. ಅಂಥ ಕೆಲಸ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರುವಂಥದ್ದು. ಅವರು ಮಗನಾದಂಥ ನಮ್ಮ ಶಿವಣ್ಣ ಅವರು. ನನಗೆ ಶಿವಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಅಪ್ಪು ಸರು ನಾನು ಮೋಸ್ಟ್ಲಿ ರಾಬರ್ಟ್ ರಿಲೀಸ್ ಆದ್ಮೇಲೆ ಅನ್ಕೋತೀನಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ಯಾವುದೋ ಒಂದು ವಿಚಾರಕ್ಕೆ. ಆವಾಗ ನನಗೆ ಕೇಳ್ತದೆ, ಏನು ಸರ್ ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ ಮಾಡ್ತಾ ಇರೋ ನಿಮ್ಮ ಬ್ಯಾನರಲ್ಲಿ ಅಂತ. ಇಲ್ಲ, ಶಿವಣ್ಣ ಅವ್ರು ಫೋನ್ ಮಾಡಿಬಿಟ್ಟು ಕೇಳಿದ್ರು, ಏನಪ್ಪು ಯಾಕೆ ಸುಮ್ಮನೆ ಆಗ್ಬಿಟ್ಟೆ, ಫಿಲ್ಮ್ಸ್ ಯಾಕೆ ತುಂಬ ಲೇಟ್ ಆಗ್ತಾ ಇದೆ, ಒಂದು ಅರ್ಥ ಮಾಡ್ಕೋ, ಥಿಯೇಟರ್ಸ್ ಎಲ್ಲ ಏನಾಗಬೇಕು, ಥಿಯೇಟರ್ಸ್ ಎಲ್ಲ ಮುಚ್ಚೋದ್ರೆ ಅವತ್ತು
ಅಥವಾ ಎಲ್ಲಿ ಪ್ಲೇ ಮಾಡ್ತಾರೆ. ಆದಷ್ಟು ನಿನ್ನ ಬ್ಯಾನರಲ್ಲಿ ಸಿನಿಮಾಗಳು ಜಾಸ್ತಿ ಬರಲಿ, ಮತ್ತು ನೀನು ವರ್ಷಕ್ಕೆ 2 ಸಿನಿಮಾ ಮಾಡ್ತಾ ಇರೋ ಅಂತ ಹೇಳಿದ್ವಿ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಒಂದು ಸಿನಿಮಾ ತಯಾರಾಗಬೇಕಾದ್ರೆ ಅದ್ರ ಹಿಂದ್ಗಡೆ ಸಾಕಷ್ಟು ಶ್ರಮ ಇರ್ತದೆ. ಆ ಶ್ರಮನ ಅರ್ಥ ಮಾಡ್ಕೊಂಡಿರುವಂಥ ಏಕೈಕ ಕುಟುಂಬ ಅಂದರೆ ನಿಮಗೆ ಗೊತ್ತಿರಬೇಕು, ದೊಡ್ಡ ಮನೆ ಅಂತ ಕರಿತೀವಿ. ಸುಮ್ಮನೆ ದೊಡ್ಡ ಮನೆ ಅಂತ ಕರೆಯಲ್ಲ, ಯಾರೇನೇ ಅನ್ಕೋಬೋದು. ಯಾಕೆಂದರೆ ಸತ್ಯನೇ. ನಾನು ಅವತ್ತು ಹೋದಾಗಲೂ ನಮ್ಮನ್ನು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದ್ರು, ಇವತ್ತು ಬಂದಾಗಲೂ ನಮ್ಮನ್ನು ಅಷ್ಟೇ ಪ್ರೀತಿ ವಿಶ್ವಾಸದಿಂದ. ಇವತ್ತು ನಿಮಗೆ ಗೊತ್ತಿದೆ, ಫಸ್ಟ್ ಕೇಳ್ತಾರೆ ಯಾರಾದರೂ ಚೀಫ್ ಗೆಸ್ಟ್ ಬರೋರು ಎಲ್ಲರೂ ಬಂದಿದ್ದಾರೆ ಅಂತ. ಬಂದಿದ್ದಾರೆ ಸರ್, ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅಂದರೆ ನೀವು ಮಾಡಿ, ಆಮೇಲೆ ನಾನು ಬರ್ತೀನಿ ಅಂತ. ಆದರೆ ಶಿವಣ್ಣ ಅವರು ಪ್ರೋಗ್ರಾಮ್ ಶುರು ಆಗೋಕ್ಕೂ ಮುಂಚೆ ಆನ್ ಟೈಮ್ ಬಂದು ಕೂತಿದ್ದು, ಚಿಕ್ಕಣ್ಣ ನೀನು ಮುಂದೆ ಹೋಗು, ನಿನ್ನಿಂದ ನಾನು ಬರ್ತೀನಿ ಅಂತ ಹೇಳಿ ಹೇಳಿರುವಂಥ ದೊಡ್ಡ ಗುಣ ಇರುವಂಥ ಒಬ್ಬ ವ್ಯಕ್ತಿ. ಆಮೇಲೆ ಸ್ಕ್ರೀನಲ್ಲಿ ನಾನು ಹೇಳ್ತಾ ಇದ್ದೆ ನಮ್ಮ ಡೈರೆಕ್ಟರ್ಗೆ, ಒಂದು ಗಿಫ್ಟ್ ಅಂತ ಕೊಟ್ಟರೆ ಅದಕ್ಕೊಂದು ಬೆಲೆ ಕಟ್ತಾರೆ. ಆ ಗಿಫ್ಟ್ ಕೊಡೋದ್ರ ಜೊತೆಯಲ್ಲಿ ನಮ್ಮ ಶಿವಣ್ಣ ಅವರು ಇಷ್ಟಪಡಬೇಕು ಮತ್ತು ಜನನೂ ಇಷ್ಟಪಡಬೇಕು, ಒಂದು VT ರೆಡಿ ಮಾಡಿ ಅಂತ. ನಾನು ಹೇಳಿದ್ದು ಭಾಳ ಟೈಮ್ ಆಗಿಬಿಟ್ಟಿತ್ತು, ಭಾಳ ಕಡಿಮೆ ಅವಧಿ ಇತ್ತು. ಅವಾಗ ನಮ್ಮ ಡೈರೆಕ್ಟ್ರು ಮತ್ತು ಇಡೀ ನಮ್ಮ ಸಿನಿಮಾ ತಂಡ ಒಂದು ಒಳ್ಳೆ ಎಫರ್ಟ್ಸ್ ಹಾಕಿ ಒಂದು VT ರೆಡಿ ಮಾಡಿದ್ರು. ನನಗೆ ಅಲ್ಲಿ ಕುತ್ಕೊಂಡು ನೋಡ್ಬೇಕಾದ್ರೆ ಅಯ್ಯೋ ಜನ ಶಿವಣ್ಣವ್ರ ಜೊತೆಲಿ ಇಷ್ಟು ವರ್ಷ ಅನ್ಯವಾಗಿ 7 ವರ್ಷ ಕಳೆದ್ಬಿಟ್ಟು ಒಂದೊಂದು ಸಿನಿಮಾನೂ ಮಾಡಲಿಲ್ಲ ಅಂತ. ಯಾಕಂದ್ರೆ ಆ VT ನನಗೆ ಈ ಹೆಂಗೆ ರಾಕೆಟ್ ಹಚ್ಬಿಟ್ರೆ ಪಟ್ಟದ ಮೇಲ್ಗೆ ಹೋಗ್ತದೆ, ಹೆಂಗನ ಮಾಡಿ ಶಿವಣ್ಣವ್ರ ಜೊತೆಲಿ ಒಂದು ಸಿನಿಮಾ ಮಾಡಬೇಕು ಅಂತ. ಯಾಕೆಂದರೆ ನಾನೊಂದು ಇವತ್ತಿಗೂ ಅಷ್ಟೇ, ನಾನು ಸ್ನಾನ ಮಾಡ್ಬೇಕಾದ್ರೆ ನನಗೊಂದು ಅಭ್ಯಾಸ ಇದೆ, ಅಥವಾ ನಾನು ಒಬ್ಬನೇ ಕಾರ್ ಓಡಿಸ್ಬೇಕಾದ್ರೆ ಒಂದಷ್ಟು ಸಾಂಗ್ ಕೇಳೋದು. ದೊರೆ ಸಾಂಗ್ ಇವತ್ತಿಗೂ ಕೇಳ್ತೀನಿ, ಆ ದೊರೆ ಟೈಟ್ಲು ಇವತ್ತಿಗೂ ಇಟ್ಕೊಂಡಿದ್ದೀನಿ ನಾನು. ಅದೇ ರೀತಿ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಒಂದು ಕುಟುಂಬ, ಆ ಕುಟುಂಬನ ನಡೆಸ್ಕೊಂಡು ಹೋಗುವಂಥ ಒಂದು ಇವತ್ತು ಯಜಮಾನ್ತನ ನಮ್ಮ ಶಿವಣ್ಣ ಅವ್ರಿಗಿದೆ. ಆ ಶಿವಣ್ಣ ಅವ್ರು ಬಂದು ನಮ್ಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಏಕೆಂದರೆ ಪ್ರೊಡಕ್ಷನ್ ಹೌಸ್ ಆಗಿ ಇವತ್ತು ನಾವು ಎಸ್ಟಾಬ್ಲಿಷ್ ಆಗಿದ್ದೀವಿ. ಆದರೆ ಚಿಕ್ಕಣ್ಣ ಒಬ್ಬ ಹೀರೋ ಆಗಿ ಎಸ್ಟಾಬ್ಲಿಷ್ ಆಗುವಂಥ ಒಂದು ಅವಕಾಶ ಬಂದಾಗ ಅದು ಒಳ್ಳೆಯವ್ರ ಕೈಯಲ್ಲಿ ಆಗಬೇಕು. ಅದು ಇವತ್ತು ಶಿವಣ್ಣ ಅವ್ರ ಕೈಯಲ್ಲಿ ಆಗಿದೆ, ಭಾಳ ಖುಷಿ ಆಯಿತು. ಅದಾದಮೇಲೆ ಈ ನಮ್ಮ ಕಾರ್ಯಕ್ರಮಕ್ಕೆ ಕೀರ್ತಿರಾಜ್ ಸರ್ ಬಂದಿದ್ದಾರೆ. ಸರ್ ನಿಜವಾಗ್ಲೂ ಭಾಳ ಖುಷಿ ಆಯಿತು. ಅದಾದಮೇಲೆ ರವಿಶಂಕರ್ ಸರು ಸುಮಾರು ನಮಗೆ ಹೆಬ್ಬುಲಿಯಲ್ಲಿದ್ದರು, ರಾಬರ್ಟಲ್ಲಿದ್ದರು, ಮತ್ತು ಇವಾಗ ಉಪಾಧ್ಯಕ್ಷ ಆಗಿದ್ದಾರೆ. ನಮ್ಮ ಬ್ಯಾನರಲ್ಲಿ 3 ಸಿನಿಮಾ ಮಾಡಿದ್ವಿ. ನಮ್ಮ ಬೈಕ್ ಬ್ಯಾನರ್, ನಮ್ಮ ಅರ್ಧಾಂಗಿ DN ಸಿನಿಮಾಸ್ ಅಂತೇಳಿ ಆ ಬ್ಯಾನರಲ್ಲಿ ಫಸ್ಟ್ ಫಿಲ್ಮ್ ಒಂದಲ್ಲ ಎರಡಲ್ಲ ಅಂತ ಮಾಡಿದ್ವಿ. ಅದಕ್ಕೆ ಸ್ಟೇಟ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಎಲ್ಲ ಬಂತು. ಅದಾದಮೇಲೆ ಇವಾಗ ಉಪಾಧ್ಯಕ್ಷ ಅಂತ ಮಾಡಿದ್ದೀವಿ. ಒಂದು ಒಳ್ಳೆ ಹೋಪ್ಸ್ ಜನಗಳ ಮನಸ್ಸಲ್ಲಿದೆ ಅಂತ ನಾನು ಭಾವಿಸ್ತೀನಿ. ಆ ಹೋಪ್ಸ್ ಬರಬೇಕಾದ್ರೆ ನಮ್ಮ ಚಿಕ್ಕಣ್ಣ ಅವ್ರ ಎಫರ್ಟ್ ಮತ್ತು ನಮ್ಮ ಡೈರೆಕ್ಟರ್ ಅನಿಲ್ ಅವರ ಎಫರ್ಟು. ಈ ಸಿನಿಮಾಕ್ಕೆ ಕತೆ ಕೊಟ್ಟಿರುವಂಥ ನಮ್ಮ ಚಂದ್ರಮೋಹನ್ ಅವರು ಇರ್ಬೋದು, ಮತ್ತು ಎಡಿಟರ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರು ರಾಜಶೇಖರ್ ಅವರು, ಇನ್ನೂ ಅನೇಕ ಜನ ಈ ಸಿನಿಮಾ ಎಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣಕರ್ತರಾಗಿದ್ದಾರೆ. ಮತ್ತು ನಮ್ಮ ಮಹೇಶ್ ಅವರು ನನಗೆ ಡೈರೆಕ್ಟ್ರಿಂದ ಹೆಚ್ಚಾಗಿ ನನಗೊಬ್ಬ ಸಹೋದರ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಚಿಕ್ಕಣ್ಣ ಅವ್ರಿಗೆ ನಾನು ಡೇ 1ಇಂದನೂ ಹೇಳ್ತಾ ಇದ್ದೆ, ಅಪ್ಪಾಜಿ ಸಿನಿಮಾ ಮಾಡೋದು ದೊಡ್ಡದಲ್ಲ, ಮಾಡಿದ್ಮೇಲೆ ನಾವು ನಿಲ್ಲಿಸ್ಕೊಡೋದು ಕಲಿಬೇಕು ಅಂತೇಳಿ. ಅದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು ಸಿನಿಮಾ ಮುಗಿಯೋವರೆಗೂ ಅಷ್ಟೇ ಬೇರೆ ಸಿನಿಮಾ ಒಪ್ಕೊಳ್ಳದೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಅಪ್ಪಾಜಿ ಯಾವ ಸಿನಿಮಾನು ಮಾಡಿಲ್ಲ ಅಪ್ಪಾಜಿ, ಕಾಸಿಲ್ಲ ಅಂತ. ಆದರೆ ಅವಾಗಲೇ ನೀವು ನೋಡೋದಲ್ಲ ಕಾರ್ಡ್ ಹೆಂಗೆ ಹೊಡೋದ್ರು ಅಂತ. ಚಿಕ್ಕಣ್ಣನ ಕೈಲಿ ಕಾರ್ಡ್ ಕೊಡಿ, ಎಷ್ಟು ದುಡ್ಡು ಬೇಕು ತರ್ತಾರೆ. ಆ ಟ್ಯಾಲೆಂಟ್ ನಮ್ಮ ಚಿಕ್ಕಣ್ಣ. ಲಕ್ಷ್ಮೀ ಭಟ್ರು ನಮ್ಮ ಚಿಕ್ಕಣ್ಣವರು. ಅದೇ ರೀತಿ ಮಲೈಕಾ ಅವರು ಭಾಳ ಚೆನ್ನಾಗಿ, ಇದನ್ನೇ ಅಲ್ವಪ್ಪ ಎಲ್ಲರ ಹೆಸರು ಹೇಳಿದ್ವಿ ಕೂಗ್ಲಿಲ್ಲ, ಹೀರೋಯಿನ್ ಹೆಸರು ಹೇಳೋದಕ್ಕೆ ಹೋಗ್ತಾ ಇದ್ದಾರೆ ನಾವು. ಯಾರಿಗೆ ಕ್ರಶ್ ಇದೆಯೋ ಯಾರಿಗೆ ಲವ್ ಇದೆಯೋ ಗೊತ್ತಿಲ್ಲ, ಕ್ರಶ್ ಇರೋರು ಲವ್ ಇರೋರು ಕೂಗಿದ್ದಾರೆ, ಇರಲಿ ತೊಂದರೆ ಇಲ್ಲ. ಅದೇ ರೀತಿ ನಮ್ಮ ಚಿಕ್ಕಣ್ಣವ್ರ ಮೇಲೂ ಇರಲಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಉಪಾಧ್ಯಕ್ಷ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಅದೇ ರೀತಿ ಕನ್ನಡ ಸಿನಿಮಾ ಆದಷ್ಟು ಥಿಯೇಟರ್ಗಳಲ್ಲಿ ಬರ್ತಾ ಇರ್ತದೆ, ಆದಷ್ಟು ನೋಡಿ. ಯಾಕಂದ್ರೆ ನೆನ್ನೆ ಒಂದು OTT ಅಮೆಝಾನ್ ಚೀಫ್ ಬಂದಿದ್ರು ಬೆಂಗಳೂರಿಗೆ, ನೆನ್ನೆ ಮೀಟ್ ಆದರು. ಅವ್ರು ಒಂದು ಬೇಸರದ ಸಂಗತಿ ಹೇಳಿದ್ರು. ಏನು ಅಂದರೆ ಕನ್ನಡ ಮತ್ತು ಮಲಯಾಳಂ ಇವೆರಡು ಇಂಡಸ್ಟ್ರಿಗೆ ಅಲ್ಲಿನ ಆಡಿಯನ್ಸ್ಗಳು ಸಿನಿಮಾ ನೋಡ್ತಾ ಇಲ್ಲ. ಇವಾಗ ಕರ್ನಾಟಕದಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡ್ತಾರೆ, ಆದರೆ OTTಯಲ್ಲಿ ಕನ್ನಡದವ್ರು ಕನ್ನಡ ಸಿನಿಮಾ ನೋಡ್ತಾ ಇಲ್ಲ ಅಂತೇಳಿ. ಅದೇ ರೀತಿ ಮಲಯಾಳಮಲ್ಲೂ ಅದೇ ಸಮಸ್ಯೆ ಇದೆ ಅಂತ. ಅದಕ್ಕೆ ತಾವೆಲ್ಲರೂ ಮನ್ಸು ಮಾಡಿದ್ರೆ, ಯಾಕಂದರೆ ಒಂದು ಸಿನಿಮಾ ತಯಾರಾಗಬೇಕಾದ್ರೆ ತುಂಬ ಚಿಕ್ಕ ವಿಚಾರ ಅಲ್ಲ, ಭಾಳ ದೊಡ್ಡ ವಿಚಾರ. ಯಾಕಂದರೆ ವರ್ಷಾಂಗಟ್ಟಲೆ ತಪಸ್ಸು ಕೂತ್ಕೊಂಡು, ಯಾಕಂದರೆ ಸಾಕಷ್ಟು ಜನ ಡೈರೆಕ್ಟರ್ಗಳು ಮನೆ ಬಿಟ್ಟು ಬಂದು ತಿನ್ನಕ್ಕೆ ಅನ್ನ ಇದೆಯೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕೂತ್ಕೊಂಡು ಕತೆ ಬರೆದು ಎಲ್ಲ ಸಿನಿಮಾ ಮಾಡ್ತಾರೆ, ಫೋನಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ನನಗೆ ಬೇಜಾರಾಗೋದೇನಂದರೆ
ಯಾರ್ದೋ ಒಂದು ಶ್ರಮ, ನೀವು ಯಾವುದೋ ಒಂದು 20-30 ರೂಪಾಯಿ ಫೋನಲ್ಲಿ ನೋಡಿದಾಗ ಒಬ್ಬರು ಭವಿಷ್ಯ ಬೀದಿಗೆ ಬೀಳ್ತದೆ. ಆದಷ್ಟು ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಒಳ್ಳೆ ಸಿನಿಮಾ ಮಾಡೋದು ನಿಮಗೆ ಹೊಗಳೋಕ್ಕೂ ಅಧಿಕಾರ ಇದೆ, ಕೆಟ್ಟ ಸಿನಿಮಾ ಮಾಡಿದಾಗ ನಿಮಗೆ ಬೈದು ಬುದ್ಧಿ ಹೇಳುವಂಥ ಅಧಿಕಾರನೂ ನಿಮಗಿದೆ. ನೀವು ಹಾಕೋ ಅನ್ನದಿಂದ ನಮ್ಮ ಜೀವನ ನಡೀತಾ ಇರ್ತದೆ. ಹಾಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ನಿಲ್ಲಬೇಕಾದ್ರೆ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಬೇಕಾಗ್ತದೆ. ಒಳ್ಳೆ ಸಿನಿಮಾ ಮಾಡಿದಾಗ ನೀವು ನಮಗೆ ಬೆನ್ ತಟ್ಟಿ ಮುಂದಕ್ಕೆ ತಳ್ಳಿ, ಕೆಟ್ಟ ಸಿನಿಮಾ ಮಾಡಿದಾಗ ಕೆಟ್ಟ ಸಿನಿಮಾ ಮಾಡಿದ್ವಿ ಅಂತ ಕಿವಿ ಹಿಂಡಿ ಬುದ್ಧಿ ಹೇಳಿ ಎರಡನ್ನೂ ನಾವು ಸ್ವೀಕರಿಸ್ತೀವಿ. ಅದೇ ರೀತಿ ನಮ್ಮ ಉಪಾಧ್ಯಕ್ಷ ಸಿನಿಮಾ ಜನವರಿ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ರಿಪಬ್ಲಿಕ್ ಡೇ ದಿನ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸರ್. ಈಗ ಚಿಕ್ಕಣ್ಣ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಟು ಕ್ರೀಟ್ ಆಫ್ ಪ್ರೊಡ್ಯೂಸರ್. ಕೆರೆಯ ನೀರೇನೋ ಕೆರೆಗೆ ಸರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಮಾರಂಭಕ್ಕೆ ಬಂದಿರತಕ್ಕಂಥ ಅತಿಥಿಗಳಿಗೆ, ಮುಖ್ಯವಾಗಿ ನಮ್ಮ ಕರುನಾಡ ಚಕ್ರವರ್ತಿ ಶಿವಣ್ಣ ಅವ್ರಿಗೆ ನಮಸ್ಕಾರ. ಆ ದೇವ್ರೇನಾದರೂ ಏನು ವರ ಬೇಕು ಮಗ ಅಂತ ಕೇಳಿದ್ರೆ ನಾನು ಫಸ್ಟು ಅಪ್ಪ ದೇವ್ರೆ ಶಿವಣ್ಣನ ಕೊಟ್ಟಿರೋ ಎನರ್ಜಿ ಕೊಟ್ಬಿಡು, ಆಮೇಲೆ ಮಿಕ್ಕಿದೆಲ್ಲ ಅಂತ ಕೇಳ್ತೀನಿ. ಯಾಕಂದರೆ ಶಿವಣ್ಣ ಅವ್ರಿಗೆ ಈಗಿರೋಂಥ ಎನರ್ಜಿ ನಮ್ಗೆ 10 ವರ್ಷದಿಂದೇನೂ ಇರಲಿಲ್ಲ. ಆ ಅಣ್ಣ ಅವ್ರ ಎನರ್ಜಿ ಬಗ್ಗೆ ಇಡೀ ಇಂಡಿಯಾ ಮಾತಾಡುತ್ತೆ ಇವತ್ತು, ಬರೀ ಕರ್ನಾಟಕ ಅಲ್ಲ. ಸೊ ಅವ್ರು ಬಂದು ನಮ್ಮ ಸಿನಿಮಾದ ಟ್ರೈಲರ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಉಪಾಧ್ಯಕ್ಷ ಸಿನಿಮಾಗೂ ಅದೇ ಎನರ್ಜಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಉಪಾಧ್ಯಕ್ಷ ಸಿನಿಮಾ ಬಗ್ಗೆ ನಾನು ಮಾತಾಡಲ್ಲ, ಯಾಕಂದರೆ ಜನವರಿ 26ನೇ ತಾರೀಕು ಜನ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಚಿಕ್ಕಣ್ಣ ಅವ್ರ ಸಿನಿಮಾ ಇಲ್ಲಿವರೆಗೂ ಒಂದು 250-300 ಸಿನಿಮಾ ಮಾಡಿದ್ದಾರೆ ಚಿಕ್ಕಣ್ಣ ಅವರು. ಅಷ್ಟು ಸಿನಿಮಾಗಳಲ್ಲಿ ಏನು ಚಿಕ್ಕಣ್ಣ ಅವರು ನಗಿಸಿದ್ದಾರೆ ಅದಕ್ಕಿಂತ ಡಬಲ್ ಇದು ಒಂದು ಸಿನಿಮಾದಲ್ಲಿ ನಗಿಸ್ತಾರೆ ಅಂತ ಹೇಳ್ತೀನಿ. ಅದಕ್ಕೆ ನಾನು ಗ್ಯಾರಂಟಿ. ಅವರು ಅದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ. ಅನಿಲ್ ಸರ್ ಥ್ಯಾಂಕ್ ಯು. ಆಮೇಲೆ ಉಮಾಪತಿ ಸರ್, ನೀವು ಮಾಸ್ ಹೀರೋ ಕೇಳಿರ್ತೀರಾ, ನಮ್ಮ ಸ್ಯಾಂಡಲ್ವುಡ್ಗೆ ಉಮಾಪತಿ ಸರು ಮಾಸ್ ಪ್ರೊಡ್ಯೂಸರು ಸರ್. ಥ್ಯಾಂಕ್ ಯು. ನಿಮ್ಮ ಬ್ಯಾನರಲ್ಲಿ ಇದು ನನಗೆ 2ನೇ ಸಿನಿಮಾ ರಾಬರ್ಟ್ ಮಾಡಿದೆ, ಉಪಾಧ್ಯಕ್ಷ ಮಾಡ್ತಾ ಇದ್ದೀನಿ. ಬ್ಯಾಕ್ ಟು ಬ್ಯಾಕ್ ಕೆಲಸ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೇ ಒಂದು ರಿಕ್ವೆಸ್ಟು, ನೀವು ಆಲ್ರೆಡಿ ಮಾಸ್ ಪ್ರೊಡ್ಯೂಸರ್ ಆಗಿದ್ದೀರಾ, ಫ್ಯೂಚರಲ್ಲಿ ಮಾಸ್ ಪೊಲಿಟಿಷಿಯನ್ ಆಗ್ತೀರಾ. ಆದರೆ ಅಲ್ಲಿ ಹೋಗಿದ್ದೀನಿ ಅಂದ್ಬಿಟ್ಟು ಇದನ್ನ ಮರಿಬೇಡಿ, ದಯವಿಟ್ಟು ಆವಾಗ ಸಿನಿಮಾಗಳು ಮಾಡ್ತಾ ಇರಿ, ನಮಗೆ ಕರೆದು ಕೆಲಸ ಕೊಡ್ತಾ ಇರಿ. ಅನ್ನದಾತ ಸುಖಿ ಭವ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅನಿಲ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಓಕೆ, ಥ್ಯಾಂಕ್ ಯು. ಮಲೈಕಾ ಅವರ ಮೊದಲ ಸಿನಿಮಾ. ಎಲ್ಲರಿಗೂ ನಮಸ್ಕಾರ. ಉಪಾಧ್ಯಕ್ಷ ತುಂಬಾ ಸ್ಪೆಷಲ್ ಆಗಿರೋ ಸಿನಿಮಾ. ಯಾಕಂದ್ರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇಂದ ಇಟ್ಕೊಂಡು ಆರ್ಟಿಸ್ಟ್ ಇಂದ ಇಟ್ಕೊಂಡು ಎಲ್ಲರೂ ತುಂಬಾ ಶ್ರಮ ಹಾಕಿದ್ದಾರೆ, ತುಂಬಾ ಕಷ್ಟಪಟ್ಟಿದ್ದಾರೆ. ಸೊ ನಾವು ಶಿವಣ್ಣ ಅವ್ರನ್ನ ತುಂಬಾ ದೂರದಿಂದ ನೋಡ್ತಾ ಇದ್ವಿ ಸರ್, ಇವತ್ತು ನಿಮ್ಮನ್ನ ಇಷ್ಟು ಹತ್ರದಿಂದ ನೋಡ್ತಾ ಇದ್ವಿ, ನಿಮ್ ಮುಂದೆ ಮಾತಾಡ್ತಿದ್ದೀನಿ ಅಂದ್ರೆ ನಂಗೆ ಕೈ ನಡುಗ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಐ ಆಮ್ ವೆರಿ ಗ್ರೇಟ್ಫುಲ್. ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಚಿಕ್ಕಣ್ಣ ಸರ್ಗೆ ತುಂಬಾ ಸ್ಪೆಷಲ್ ಆಗಿರೋ ಸಿನಿಮಾ. ಇಷ್ಟು ದಿನ ಒಂದು ಜರ್ನಿ ಅಂದ್ರೆ ಇದು ಇನ್ನೊಂದು ಜರ್ನಿ. ಎಲ್ಲರೂ ಜನವರಿ 26ಕ್ಕೆ ಸಿನಿಮಾ ದಯವಿಟ್ಟು ನೋಡಿ. ಯಾಕಂದ್ರೆ ನಿಮ್ಮ ಲೈಫಲ್ಲಿ ಎಷ್ಟೇ ಸ್ಟ್ರೆಸ್ ಇರ್ಬೋದು, ಕಷ್ಟ ಇರ್ಬೋದು, ನಮ್ಮ ಸಿನಿಮಾ ನೋಡಿದ ತಕ್ಷಣ ಒಂದು 2 ದಿನ ಆರಾಮಾಗಿ ಅದನ್ನೆಲ್ಲ ಮರ್ತು ಹೋಗ್ತೀರಾ. ಸೊ ನನಗೆ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಪ್ರೊಡ್ಯೂಸರ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಂಗೆ ಆ ಸ್ಪೇಸ್ ಕೊಟ್ಟಿದ್ದಕ್ಕೆ, ನನ್ನ ಆ್ಯಕ್ಟಿಂಗ್ನ ತೋರಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ರವಿಶಂಕರ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಹಾಗೆ ಮೇಜರ್ ಆಗಿ ನಾನು ಏನು ಸ್ಟ್ರೆಸ್ ಮಾಡಿ ಹೇಳಬೇಕು ಅಂದರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟು. ಸೊ ಸೋಮು ಸರ್ ಇರ್ಬೋದು, ಹಾಗೆ ಬ್ರಹ್ಮ ಇರ್ಬೋದು, ಚಿರಾಗ್ ಇರ್ಬೋದು. ಸೊ ಚಿರಾಗ್ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರಿಗೂ ನಿಮ್ಮ ಎಫರ್ಟ್ಸ್ ಜಾಸ್ತಿ ಇರುತ್ತೆ ನಮ್ಗಿಂತ, ಬಿಕಾಸ್ ನಿಮ್ಮ ಎಫರ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಧರ್ಮಣ್ಣ ಸರ್ ಥ್ಯಾಂಕ್ ಯು. ಹಾಗೆ ನಮ್ಮ ಸಿನಿಮಾದಲ್ಲಿ ಚಿಕ್ಕಣ್ಣ ಸರ್ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಕ್ಕೆ ಕಾರಣ ಅಂದರೆ ಕೋರಿಯೋಗ್ರಾಫರು ದರ್ಶಿನಿ ಅವರು. ಸೊ ಅವರು ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಜನವರಿ 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಲೈಕಾ ಅವರೇ. ನಿಮ್ಮ ಹೆಸರು ಕೇಳ್ತಿದ್ದಂಗೆ ಏನಪ್ಪ ಅಂದ್ರೆ ನಮಸ್ಕಾರ ಅಂತ ಗೊತ್ತಾಯ್ತು. ನಮ್ಮ ಕನ್ನಡ ದೊಡ್ಗೆ ಅಂತ ಖುಷಿ ಆಗೋಯ್ತು ನಮ್ಗೆ. ಸ್ಪಷ್ಟವಾಗಿ ಕನ್ನಡ ಬರುತ್ತೆ. ವೆರಿ ಗುಡ್, ಖುಷಿ ಆಯ್ತು ನಮ್ಗೆ ಸಿಕ್ಕಾಪಟ್ಟೆ, ಕೇಳ್ಬೇಡಿ. ಸೊ ಈಗ ನಮ್ಮ ದರ್ಶಿನಿ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಚಿರಾಗ್ ಅವರೇ ಬರ್ಬೇಕಂತ ಇವರಿಗೆ ಬೊಕ್ಕೆ ಕೊಡಕ್ಕೆ. ಇದೇನು ಗೊತ್ತಿಲ್ಲ, ಸೀಕ್ರೆಟ್ ನನಗೆ.
ಚಿರಾಗೆ ಇವರಿಗೆ ಬಗ್ಗೆ ಕೊಡ್ಬೇಕಂತ. ಏನ್ ಸರ್ ಇದು ಬಿಹೈಂಡ್ ದ ಸ್ಕ್ರೀನ್? ಓಕೆ ಬನ್ನಿ ಚಿರಾಗ್ ಅವರೇ, ಅಷ್ಟು ಆಸೆ ಪಡ್ತಾ ಇದಾರೆ ಹುಡುಗರೆಲ್ಲ, ಇಲ್ಲಿ ಬನ್ನಿ. ಇವಾಗ ನಾನು ಇಲ್ಲೇ ಉಮಾಪತಿ ಸರ್ ನೀವ್ ಹೇಳಿದ್ರೆ ಚಿರಾಗ್ ಬರ್ತಾನಂತೆ. ಚಿರಾಗ್ ಅವರು ನಮ್ಮ ನಾಯಕಿಗೆ ಹೂಗುಚ್ಚವನ್ನ ನೀಡೋದಿಕ್ಕೆ ಬರ್ಬೇಕಾಗಿ ವಿನಂತಿ. ಕಾಲೇಜ್ ಓಕೆ ದರ್ಶಿನಿ ಅವರೇ ಬಂದ್ಬಿಟ್ರು, ಬನ್ನಿ ದರ್ಶಿನಿ. ಚಿರಾಗ್ ಎಸ್ಕೇಪ್ ಹಂಗೆ, ಬಟ್ ವಿ ವಿಲ್ ಕಾಟ್ ಹಿಮ್ ಲೇಟರ್. ಥ್ಯಾಂಕ್ ಯು. ಪ್ಲೀಸ್ ವೆಲ್ಕಮ್ ಚಿಕ್ಕಣ್ಣ. 250 ಸಿನಿಮಾಗಳು ಒಂದ್ ಕಡೆ ಆದ್ರೆ ನಾನು ಹೇಳ್ದಂಗೆ ಈ ಒಂದು ಸಿನಿಮಾ ಅಷ್ಟೊಂದು ಸ್ಟ್ರೆಂತ್ ಆಗಿ ಉಮಾಪತಿ ಫಿಲ್ಮ್ಸ್ ಇಂದ ಹೊರಗಡೆ ಬರ್ತಾ ಇದೆ. ಸೊ ಓವರ್ ಟು ಯು, ಹೇಳಿ. ಜೈ ಮೊದಲು ಈ ಮೂಲೆಯವ್ರು ಮಾತ್ರ ಹೀರೋಯಿನ್ ಕಡೆ ಅವ್ರು ಹೋಗ್ತಾನೆ ಇಲ್ಲ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ, ಪತ್ರಕರ್ತರಿಗೂ ಹಾಗೂ ಸೋಷಿಯಲ್ ಮೀಡಿಯಾದ ಎಲ್ಲರಿಗೂ ಧನ್ಯವಾದನ ತಿಳಿಸ್ತಾ, ಯಾಕೆಂದರೆ ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾಕೆಂದರೆ ಇದು ನಮ್ಮದು 3ನೇದು ಈ ಥರದ ಇವೆಂಟು. ಫಸ್ಟು ಮುಹೂರ್ತಾದಾಗ ಒಂದು ಮಾಡಿದ್ವಿ, ಅದಾದ ಮೇಲೆ ಟೀಸರ್ ಲಾಂಚಿಂಗ್ ಮಾಡಿದ್ವಿ, ಈಗ ಟ್ರೈಲರ್ ಲಾಂಚ್, ಇದು 3ನೇದು. ಬಟ್ ಪ್ರತಿಯೊಂದು ಏನೇ ಮಾಡಿದ್ರು ನಾವು ಯಾವುದೇ ಕಂಟೆಂಟ್ಗಳನ್ನ ಬಿಟ್ರೂ ಅದು ನಿಮ್ಮ ಮುಖಾಂತರನೇ ಜನಕ್ಕೆ ತಲುಪಬೇಕು. ಸೊ ಎಲ್ಲ ಚಾನಲ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕೆಂದರೆ ಅದು ನಮಗೆ ಕಾಣಿಸಿದೆ ಈಗ ಆಗಾಗಲೇ. ಯಾಕೆಂದರೆ ಪ್ರತಿಯೊಂದು ಸಾಂಗು, ಈಗ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇರ್ಬೋದು, ನಾವು ಬಾಯಲ್ಲಿ ತುಂಬ ಈಸಿ ಹೇಳೋಕ್ಕೆ 2 ಮಿಲಿಯನ್, 2.5 ಮಿಲಿಯನ್, 3 ಮಿಲಿಯನ್ ಅಂತ. ಬಟ್ ಅದು ನಿಜವಾಗಿ ಲೆಕ್ಕ ಹಾಕಿದ್ರೆ 30 ಲಕ್ಷ ಹಿಂಗೆ ಹೇಳಿದ್ರೆ ತುಂಬ ದೊಡ್ಡದು ಅನ್ಸುತ್ತೆ. ಒಂದು ಸಾಂಗ್ 30 ಲಕ್ಷ, ಒಂದು ಸಾಂಗು 80 ಲಕ್ಷ, ಇನ್ನೊಂದು ಸಾಂಗು 17 ಲಕ್ಷ. ಮತ್ತೆ ಯಾವುದೇ ಟ್ರೇಲರ್ಗಳು, ಟೀಸರ್ಗಳು ಬಿಟ್ರು ಎಲ್ಲನೂ ಒಂದು 15 ಲಕ್ಷದ ಮೇಲೇನೆ ಎಲ್ಲರೂ ನೋಡಿದ್ದಾರೆ. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ, ನಮಗೆ ಭಯ ಆಯಿತು. ಬಟ್ ಯಾವುದ್ಯಾವುದೋ ಒಂದು ಕಂಟೆಂಟ್ಗಳನ್ನ ಬಿಡಬೇಕಾದ್ರೆ ಜನರು ಅಷ್ಟೊಂದೆಲ್ಲ ಆಸೆಯಿಂದ ನೋಡಿ ಆಶೀರ್ವದಿಸ್ತಿದ್ದಾರೆ. ಸೊ ಯಾರ್ಯಾರು ನಮ್ಮ ಸಾಂಗ್ನ ನೋಡಿದ್ದೀರಾ, ಯಾರ್ಯಾರು ನಮ್ಮ ಕಂಟೆಂಟ್ನ ರೀಚ್ ಮಾಡಿಸಿದ್ದಾರೆ ಎಲ್ರಿಗೂ ವಂದಿಸ್ತಾ, ಶಿವಣ್ಣ ಧರ್ಮಣ್ಣ ಆಗಲೇ ಹೇಳ್ಬಿಟ್ರಣ್ಣ, ನಾನು ಹೇಳಬೇಕು ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಆದರೂ ಪರವಾಗಿಲ್ಲ, ಅದು ರಿಪೀಟ್ ಆದರೂ ಹೇಳ್ತೀನಿ. ನಾವು ಹುಟ್ಟಕ್ಕಿಂತ ಮುಂಚೆನೂ ಹೀರೋ ಅಣ್ಣ. ಈಗ ನಾನೊಂದು ಮೂವಿಗೆ ಹೀರೋ ಆಗಿದ್ದೀನಿ, ಈಗಲೂ ಹೀರೋ ನೀವು. ನೆಕ್ಸ್ಟ್ ನನಗೆ ಅಪ್ಪಿತಪ್ಪಿ ಮಕ್ಕಳಾದರೆ ಅವನು ಹೀರೋ ಆದಾಗಲೂ ನೀವು ಹೀರೋ ಹಾಗೆ ಆಗಿರ್ತೀರ, ಅದು ನೋ ಡೌಟ್. ಯಾಕೆಂದರೆ ಸಾಧ್ಯನೇ ಇಲ್ಲ. ಒಂದಷ್ಟು ಸಿನಿಮಾಗಳನ್ನ ಮಾಡೋದು ಬೇರೆ. ನನ್ನ ಪ್ಯಾಕೆಟಲ್ಲಿ ಇಷ್ಟು ನಂಬರ್ಗಳಿದೆ ಈ ಸಿನಿಮಾದು ಅಂತ ಹೀರೋ ಮಾಡೋದು ಬೇರೆ. ಬಟ್ ಮಾಡಿದ್ದು ಅಷ್ಟು ವರ್ಷನೂ ಸ್ಟಾರ್ಡಮ್ ಉಳಿಸ್ಕೊಳ್ಳೋದಿದೆಯಲ್ಲ, ಅದು ತಮಾಷೆ ವಿಷಯ ಅಲ್ಲ. ಅದು ನಿಮ್ಮ ಒಬ್ಬರಿಗೆ ಮಾತ್ರ ಸಾಧ್ಯ ಅಣ್ಣ, ನಿಜವಾಗ್ಲೂ. ಶಿವಣ್ಣನಿಗೆ ಸಾಥ್ ಕೊಡಕ್ಕೆ ಬಂದಿರೋ ಚಿಕ್ಕಣ್ಣ, ಎಲ್ಲಿಂದ ಅಣ್ಣ ನಾನು, ಎಲ್ಲಿಂದ ನೀವು? ನಾನು ಶಿವಣ್ಣನ ಜೊತೆ ಬಂಗಾರದ ಮಂಚ ಅಂತ ಒಂದು ಪಿಕ್ಚರ್ ಮಾಡಿದ್ದೆ, ಅದನ್ನು ನಾನು ಹೇಳಬೇಕು. ಬಂಗಾರದ ಮಂಚ, ಸಣ್ಣ ಬಂಗಾರದ ಮಂಚ ಅಂತ. ಸಿಕ್ಕಾಬಿಟ್ಟೆ ಜ್ವರ ಇತ್ತು ಅವತ್ತು. ನನಗೆ ಶೂಟಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ, ಬಟ್ ಕ್ಯಾನ್ಸಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ಒಂದು 3-4 ಸಾವಿರ ಜನ ಜೂನಿಯರ್ಸು, ಒಂದು ದೊಡ್ಡ ಸೆಟಪ್ ಅದು. ಬಟ್ ಅವತ್ತು ಜ್ವರ ಬಂದ್ಬಿಟ್ಟು ನನಗೆ ಎದೋಕ್ಕೂ ಆಗ್ತಿರ್ಲಿಲ್ಲ. ನಾವೆಲ್ಲ ಪ್ರೊಟೆಸ್ಟ್ ಮಾಡೋ ಥರದ್ದು. ಬಟ್ ಅವತ್ತು ಸಿಕ್ಕಾಬಿಟ್ಟೆ ಬಿಸಿಲಿತ್ತು. ಶಿವಣ್ಣನೂ ಎದ್ದು ಹೋಗದೆ ಕಟ್ ಅಂದ ತಕ್ಷಣ ಅಲ್ಲೇ ಕೂತ್ಕೊಂಡು ಅವ್ರ ತೊಡೆ ಮೇಲೆ ಮಲಗಿಸ್ಕೊಂಡು ನಿಮ್ಮ ಗ್ಲಾಸಲ್ಲಿ ನನಗೆ ಕಾಫಿ ಎಲ್ಲ ಕೊಡಿಸಿದ್ರಣ್ಣ. ಆಮೇಲೆ ಪಟ್ ಅಂತ ನಾನು ಮುಗಿಸಿ ವಾಪಸ್ ಕಳಿಸಿದ್ರು. ಒಂದು ತಾಯಿ ಮಗುಗೆ ಹೆಂಗ್ ಟ್ರೀಟ್ ಮಾಡ್ತಾರೆ ಹುಷಾರಿಲ್ದ ಇರ್ಬೇಕಾದ್ರೆ ಹಂಗೆ ಟ್ರೀಟ್ ಮಾಡಿದ್ರು. ಇವತ್ತು ಅಷ್ಟೇ ನಮ್ಮ ಉಪಾಧ್ಯಕ್ಷ ಮೂವಿಗೆ ಸಪೋರ್ಟ್ ಮಾಡಕ್ಕೆ ಬಂದ್ರೆ ಅಣ್ಣ, ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬ ಚಿಕ್ಕದಾಗ್ಬಿಡುತ್ತೆ. ನಮ್ದು ಇನ್ನು ಸಿನಿಮಾಗೆ ಬರೋದಾದ್ರೆ ಉಪಾಧ್ಯಕ್ಷ, ಇದೊಂದು ಹಳ್ಳಿ ಸೊಗಡಿನ ಕತೆ. ಎಲ್ಲರೂ ಅಧ್ಯಕ್ಷ ಯಾರ್ಯಾರು ನೋಡಿರ್ತೀರ ಅವ್ರಿಗೆಲ್ಲ ಗೊತ್ತಿರುತ್ತೆ. ಇದು ಅಧ್ಯಕ್ಷ ಮುಂದುವರಿದ ಭಾಗ ಅಂತ. ಯಾರ್ಯಾರು ಅಧ್ಯಕ್ಷ ನೋಡಿಲ್ಲ ಅವ್ರಿಗೂ ಇದು ಅರ್ಥ ಆಗುತ್ತೆ. ಯಾಕೆಂದ್ರೆ ನಾವು ಸಿನಿಮಾದ ಮುಂಚೆನೆ ಒಂದಷ್ಟು ಅಧ್ಯಕ್ಷದೆಲ್ಲ ಹೇಳಿ ಅದೇನೇನಾಗಿತ್ತು ಅಂತ ಮುಂದೆ ಕತೆನ ಶುರು ಮಾಡ್ತೀವಿ. ಇದು ಒಂದು ಗ್ರಾಮೀಣ ಹಳ್ಳಿ ಬ್ಯಾಕ್ಡ್ರಾಪ್, ಒಂದು ಒಳ್ಳೆ ಲವ್ ಸ್ಟೋರಿ, ಆಮೇಲೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಈ ಚಿತ್ರ ನಾವು ಪ್ಲಾನ್ ಮಾಡಿದ್ದೆ ತುಂಬಾ ವರ್ಷಗಳಾಗಿದೆ. ಫುಲ್ ಪ್ಲೇಜ್ ಕಾಮಿಡಿ ಅಂದ್ರೆ ಕಾಮಿಡಿ ಬರ್ತಾ ಇದೆ, ಅಂದ್ರೆ ಪೂರ್ತಿ ಕಾಮಿಡಿ ಸಿನಿಮಾ ಬಂದಿಲ್ಲ. ಸೊ ಹಂಗಾಗಿ ಜನಕ್ಕೂ ಇದು ತುಂಬಾ ಅವಶ್ಯಕತೆ ಇದೆ, ನೋಡ್ತಾರೆ ಅನ್ನೋ ನಂಬಿಕೆಯಲ್ಲಿ
ಒಂದು ಕಾಮಿಡಿ ಸಿನಿಮಾನ ಮಾಡಿದ್ವಿ. ಆಮೇಲೆ ಪ್ರತಿಯೊಬ್ಬರು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥದ್ದು, ಒಂದು ತಂದೆ ಒಂದು ಚಿಕ್ಕ ಮಗಳ ಜೊತೆಗೂ ನೋಡ್ಬೋದು, ಕಾಲೇಜ್ಗೆ ಹೋಗೋ ಮಕ್ಕಳ ಜೊತೆಗೂ ನೋಡ್ಬೋದು. ಯಾವುದೇ ಥರದ ಮುಜುಗರ ಇಲ್ಲದ ಸೀನ್ಗಳನ್ನ ಮಾಡಿ ಒಂದು ಹೆಲ್ದಿಯಾಗಿ ಒಂದು 2-1/4 ಗಂಟೆ ಬಂದು ಖುಷಿಯಾಗಿ ಹೋಗ್ಬೇಕು ಅಂತ ಒಂದು ಉಪಾಧ್ಯಕ್ಷ ಚಿತ್ರನ ಮಾಡಿದ್ದೀವಿ. ಇದೇ ಗಣರಾಜ್ಯೋತ್ಸವ ಜನವರಿ 26ಕ್ಕೆ ಉಪಾಧ್ಯಕ್ಷ ಚಿತ್ರ ಬರ್ತಾ ಇದೆ. ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಏನಂದ್ರೆ, ನನಗೆ ಅದು ಸಪ್ರೇಟ್ ಆದ ಫ್ಯಾನ್ ಬೇಸ್ ಇದೆ, ಇದೆಯೋ ಇಲ್ವೋ ನಿಜ ಗೊತ್ತಿಲ್ಲ. ಆದರೆ ಎಲ್ಲ ಸ್ಟಾರ್ಸ್ಗಳ ಜೊತೆ ಕೆಲಸ ಮಾಡಿದ್ದೀನಿ. ಅವ್ರವ್ರ ಅಭಿಮಾನಿಗಳು 10% ಬಂದು ನೋಡ್ಬಿಟ್ರೆ ಸಾಕು, ನಮ್ದು ಉಪಾಧ್ಯಕ್ಷ ತುಂಬಾ ದೊಡ್ಡ ಹಿಟ್ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನಾವು ಈಗ ಒಂದು ಸಾಂಗ್ಗಳು ಏನು ನೋಡಿದ್ವಿ, ಒಂದು ಟೀಸರ್ ಎಲ್ಲ ಏನು ನೋಡಿದ್ವಿ, ಅದಷ್ಟೆಲ್ಲ ತುಂಬಾ ರಿಚ್ ಆಗಿ ಕಾಣಿಸ್ಬೇಕು ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಿರ್ಮಾಪಕರು ನಮ್ಮ ಸ್ಮಿತಾ ಉಮಾಪತಿ ಅವರು ಇವತ್ತು ಬಂದಿಲ್ಲ. ಅವ್ರ ಪರವಾಗಿ ನಮ್ಮ ಉಮಾಪತಿ ಅಪ್ಪಾಜಿ ಬಂದಿದ್ದಾರೆ. ಥ್ಯಾಂಕ್ಸ್ ಅಪ್ಪಾಜಿ. ಅವರೊಬ್ಬರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಇನ್ನು ಯಾರಿಗೂ ಥ್ಯಾಂಕ್ಸ್ ಹೇಳಲ್ಲ, ಸಾರಿ ಹೇಳ್ತೀನಿ ನಿಮಗೆ ಮತ್ತೆ ಡೈರೆಕ್ಟರ್ಗೆ ಇಬ್ಬರಿಗೆ. ಯಾಕೆಂದ್ರೆ ಸಿನಿಮಾ ಅಂದಮೇಲೆ ಸಣ್ಣ ಪುಟ್ಟ ಗಲಾಟೆ ಮನಸ್ತಾಪಗಳು ಬಂದೇ ಬರುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೊಬಿಡ್ರಿ, ಯಾಕಂದ್ರೆ ನಮ್ಮಲ್ಲಿ ಏನೇ ಇದ್ರು ಫೈನಲಿ ಸಿನಿಮಾ ಚೆನ್ನಾಗಾಗ್ಲಿ ಅಂತ ನಂಗೂ ಗೊತ್ತು, ನಿಮಗೂ ಗೊತ್ತು. ಹಂಗೆ ಒಂಚೂರು ಫಸ್ಟ್ ಟೈಮ್ ನಮ್ಮ ಮಲೈಕಾ ಅವರು ಕೂಗ್ರಿ, ಅಲ್ಲೆಲ್ಲೋ ಕ್ಯಾಪಲ್ಲಿ ಒಂದಷ್ಟು ಜನ ನಮಗೆ ಹೀರೋಯಿನ್ ಕ್ಯಾರೆಕ್ಟರ್ ತುಂಬ ಕ್ಯೂಟ್ ಆಗಿ ಚೆನ್ನಾಗೂ ಇರಬೇಕು, ಚೆನ್ನಾಗೂ ಆ್ಯಕ್ಟ್ ಮಾಡಬೇಕು. ಸೊ ಹಂಗಿದ್ದಾಗ ನಮಗೆ ಮಲೈಕ್ ಅವ್ರು ಸಿಕ್ಕಿದ್ರು. ನಿಮಗೂ ಒಂಚೂರು ಕಾಲು ಎಳ್ದಿದ್ದೀನಿ, ಬೇಜಾರು ಮಾಡ್ಕೋಬೇಡಿ ಮೇಡಮ್. ಅಷ್ಟು ಹೇಳ್ತಾ ಇನ್ನು ಎಲ್ಲ ನಮ್ಮ ಡೈರೆಕ್ಟರ್ ಆಗ್ಬೋದು, ಡೈರೆಕ್ಷನ್ ಟೀಮ್ ಆಗ್ಬೋದು, ಪ್ರೊಡಕ್ಷನ್ ಆಗ್ಬೋದು, ಪ್ರೊಡಕ್ಷನ್ ಟೀಮ್ ಅವ್ರು ಆಗ್ಬೋದು, ಇಲ್ಲ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಕಲಾವಿದರುಗಳಿಗಾಗ್ಬೋದು, ಎಲ್ರಿಗೂ ನಾನು ಈಗ ಥ್ಯಾಂಕ್ಸ್ ಹೇಳಲ್ಲ. ಯಾಕೆಂದ್ರೆ ಸಕ್ಸಸ್ ಮೀಟ್ ಮಾಡಿ ಸಕ್ಸಸ್ ಮೀಟಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ರವಿಶಂಕರ್ ಸರ್ ನಿಮ್ಮೆಲ್ಲರ ಮುಖಾಂತರ ಇನ್ನೊಂದು 2 ದಿನ ಪ್ರಮೋಷನ್ ಬರೋಕೆ ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ರೆಕಾರ್ಡ್ ಮಾಡಿದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಟೀಮ್, ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್. ಹಾಗೆ ಶಿವಣ್ಣ ಅವರು ಹೇಳ್ದಂಗೆ ನಾವು ಆದಷ್ಟು ಬೇಗ ನಮ್ಮ ಸಕ್ಸಸ್ ಸ್ವೀಟ್ ನಲ್ಲಿ ಭೇಟಿ ಆಗೋಣ. ಶಿವಣ್ಣ ಮೈಸೂರಿನಲ್ಲಿ ನಾನು ಇರ್ತೀನಿ, ಸಿನಿಮಾ ನೋಡ್ತೀನಿ ಅಂತ ಅಣ್ಣ ಅವರು ಹೇಳಿದ್ದಾರೆ. ಸೊ 26 ಜನವರಿ ನಿಮ್ಮ ಮುಂದೆ ನಮ್ಮ ಉಪಾಧ್ಯಕ್ಷ ಬರ್ತಾ ಇದ್ದಾರೆ. ಹರಸಿ ಆರೈಸಿ.